ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಉನ್ನತ ಶಿಕ್ಷಣದ ಅಗತ್ಯ ಮತ್ತು ಅವಕಾಶಗಳು. ಈ ಕುರಿತು ರಾಕೇಶ್ ಕೃಷ್ಣ ಕೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಯುವ ಮಿತ್ರರಿಗೆ ವಂದನೆಗಳು. ಸಾಮಾನ್ಯವಾಗಿ ನಾವು ಅಥವಾ ಸಾಮಾನ್ಯರಾದ ನಾವು ಜೀವನದಲ್ಲಿ ನೂರಾರು ರಸ್ತೆಗಳಿವೆ, ಮಾರ್ಗಗಳಿವೆ, ಅಡ್ಡದಾರಿಗಳು, ಕ್ರಾಸ್ ರೋಡ್ಸ್ ಮತ್ತು ಚೌಕಿಗಳು, ಸರ್ಕಲ್ಗಳು ತುಂಬ ಇದ್ದಾವೆ. ನಮಗೆ ಆಯ್ಕೆಗಳು ಮತ್ತು ಆಪ್ಷನ್ಸ್ ತುಂಬ ಇದ್ದಾವೆ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಒಮ್ಮೆ ಈ ಜೀವನದ ಮಾರ್ಗಕ್ಕೆ ಬಿದ್ದರೆ ಆಪ್ಷನ್ಸ್, ಆಯ್ಕೆಗಳು ಇದ್ದಾವೆ ಅಂತ ತಿಳ್ಕೊಳ್ತೇವೆ, ಅಲ್ಲಿಯೇ ನಾವು ದಾರಿ ತಪ್ಪಿ ನಿಂತು ಬಿಡ್ತೇವೆ. ಅದು ಡೆಡ್ ಎಂಡ್ ಆಗಿರ್ತದೆ. ಈ ಡೆಡ್ ಎಂಡ್ ಅಥವಾ ದಿಕ್ಕು ಕಾಣದೆ ನಿಂತ ಸ್ಥಿತಿಯನ್ನು ತಪ್ಪಿಸಿಕೊಳ್ಳೋರನ್ನು ನಾವು ಅಪರೂಪದಲ್ಲಿ ಕಾಣ್ತೇವೆ. ಹಾಗೆಯೇ ಜೀವನ ಮಾರ್ಗದಲ್ಲಿ ದಿಕ್ಕು ತಪ್ಪದೆ ಹಲವಾರು ಆಯ್ಕೆಗಳನ್ನು ಇಟ್ಟುಕೊಂಡು ಮುಂದೆ ಹೋದಂತಹ ಅಪರೂಪದ ಒಬ್ಬ ಬಾಲಕ, ಈಗ ಬಾಲಕಲ್ಲ ಯುವಕ, ಇಂದು ನಮ್ಮ ಅತಿಥಿ. ಅವರು ಪುತ್ತೂರದ ಮುತ್ತು ರಾಕೇಶ್ ಕೃಷ್ಣ. ರಾಕೇಶ್ ಕೃಷ್ಣ ಅವರು ರಾಜ್ಯ ಸರ್ಕಾರ ಕೊಡುವಂತಹ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದವರು. ಹಾಗೆಯೇ 2021ರಲ್ಲಿ ದೇಶದ ಅತ್ಯಂತ ಪ್ರತಿಷ್ಠಿತವಾದಂತಹ ಪ್ರಧಾನಮಂತ್ರಿ ಬಾಲ ಪುರಸ್ಕಾರವನ್ನು ಪಡೆದವರು. ಈ ಪ್ರಶಸ್ತಿಗಳನ್ನು ಪಡೆಯುವಾಗ ಬಾಲಕನಾಗಿದ್ದ ರಾಕೇಶ್ ಕೃಷ್ಣ ಈಗ PUC ನಂತರ ಇನ್ಸ್ಪೈರ್ ಸ್ಕಾಲರ್ಶಿಪ್ ಅನ್ನು ಪಡೆದು ದೇಶದ ಉಚ್ಚ ಶಿಕ್ಷಣ ಸಂಸ್ಥೆಯಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಮೊಹಾಲಿ ಇಲ್ಲಿ BSMS ಅಥವಾ MS ಮಾಡ್ತಾ ಇದ್ದಾರೆ. ರಾಕೇಶ್, ನಮಸ್ಕಾರ. ನಮಸ್ತೆ ಸರ್. ತುಂಬ ಖುಷಿ ಆಯಿತು. ನಮ್ಮ ಯುವ ಜನರಿಗೆ ನಿಮ್ಮ ನುಡಿಗಳಿಂದ ಸ್ಫೂರ್ತಿ ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗ್ತದೆ ತಿಳ್ಕೊಂಡಿದ್ದೇನೆ. ರಾಕೇಶ್, ಸಾಮಾನ್ಯವಾಗಿ ನಮ್ಮಲ್ಲಿ SLC ಮತ್ತು PUC ಇವೆರಡು ದೊಡ್ಡ ಡೆಡ್ ಎಂಡ್ಗಳು. ಅತ್ಯಂತ ಹೆಚ್ಚು ಅವಕಾಶಗಳು ಇವೆ ನಮ್ಮ ಮುಂದೆ ಅಂತ ನಾವು ತಿಳ್ಕೊಂಡ್ರೂ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳ ಪಾಲಿಗೆ SLC ಮತ್ತು PUC ದಿಕ್ಕು ಕಾಣದಂತಹ ಸ್ಥಿತಿ, ಡೆಡ್ ಎಂಡ್ ಆಗಿ ಬಿಡ್ತದೆ. ನೀವು ಈ ಡೆಡ್ ಎಂಡನ್ನು ತಪ್ಪಿಸಿಕೊಂಡವರು. ಹಲವಾರು ಆಯ್ಕೆಗಳು ಅಂದು ನಿಮ್ಮ ಮುಂದೆ ಇದ್ದವು. CET ಇರ್ಬೋದು, ಇಂಜಿನಿಯರಿಂಗ್, ನೀಟ್ ಇತ್ಯಾದಿ ನೂರಾರು ನಿಮ್ಮ ಮುಂದಿತ್ತು. ಇಷ್ಟು ಆಯ್ಕೆಗಳಿರುವಾಗ ನಿಮಗೆ ಆಯ್ಕೆ ಕಷ್ಟ ಆಯ್ತಾ, ಸುಲಭ ಆಯ್ತಾ, ಅಥವಾ ಅದನ್ನು ಎಷ್ಟು ಗಟ್ಟಿ ಮನಸ್ಸಿಂದ ನೀವು ನಿಭಾಯಿಸಿದ್ರಿ? ಮೇಯ್ನ್ ಆಗಿ ಹೇಳಬೇಕು ಅಂತಾದರೆ, ನಮ್ಮ ವಿದ್ಯಾರ್ಥಿಗಳು 10th ಹಾಗೂ PUC ಮುಗಿಸಿದಾಗ ಇಟ್ ಹ್ಯಾಸ್ ಬಿಕಮ್ ಅ ರೇಸ್ ಫಾರ್ ದ ಸ್ಟೂಡೆಂಟ್ಸ್. ಏನಾಗಿದೆ ಅಂತ ಹೇಳಿದ್ರೆ, ಕಾಂಪಿಟೇಷನ್ ವರ್ಷ ಹೋದ ಹಾಗೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ಆದರೆ ಇರುವಂತಹ ಸೀಟ್ಸ್ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಆಗ್ತಾ ಇದೆ. ಸೊ ಮಕ್ಕಳಿಗೆ ಅದೊಂದು ಡೆಡ್ ಎಂಡ್ ಆಗಿ ಹೋಗಿದೆ, ನೀವು ಹೇಳಿದ ಹಾಗೆ. ಮತ್ತೆ ಸಮಾಜದಲ್ಲಿ ಹಾಗೂ ನ್ಯೂಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಕೆಲವೇ ಆಪ್ಷನ್ಸ್ಗಳು ಅದರ ಬಗ್ಗೆ ಮಾತಾಡಿ ಜನರ ಮನಸ್ಥಿತಿ ಅದು ಕೂತಾಗಿದೆ. ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು ಎಲ್ಲ ಕಡೆಯೂ ಇಂಜಿನಿಯರಿಂಗ್ ಹಾಗೂ ನೀಟ್ ಮೆಡಿಕಲ್ ಸೈನ್ಸಸ್ನ ಪ್ರಚಾರ ಸಿಕ್ಕಾಬಟ್ಟೆ ನಡೆಯುತ್ತದೆ. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆಪರ್ಚುನಿಟಿ ಫಾರ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್. ಆದರೆ ಎಲ್ಲರಿಗೆ ಅದರಲ್ಲಿ ಸಿಗುವಂತಹ ಆಪರ್ಚುನಿಟೀಸ್ ಅವರಿಗೆ ಇಸ್ ಇಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಟರಿ? ನಾಟ್ ಎಕ್ಸಾಕ್ಟ್ಲಿ. ಮೇಯ್ನ್ ಆಗಿ ಎಂತ ಅಂತ ಹೇಳಿದ್ರೆ, ಈ 2 ವರ್ಷ ಅಥವಾ 3 ವರ್ಷ ಮಕ್ಕಳು ಪಟ್ಟಂತಹ ಕಷ್ಟ ಅಥವಾ ಅವರು ಕೊಟ್ಟಂತಹ ಡೆಡಿಕೇಶನ್ಗೆ ಅದಾದ್ಮೇಲೆ ಅವರಿಗೆ ಸಿಗುವಂತಹ ಆಪರ್ಚುನಿಟಿ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಹೆಲ್ಪ್ಫುಲ್ ಫಾರ್ ದೆಮ್. ಏನಾಗಿದೆ ಅಂತ ಹೇಳಿದ್ರೆ, ನೀವೇ ನೋಡ್ಬೋದು, ಇದೇ ವರ್ಷ ನೀಟನ್ನು 24 ಲಕ್ಷ ಸ್ಟೂಡೆಂಟ್ಸ್ ಬರೆದಿದ್ದಾರೆ. ಹಾಗೆ ಇಂಜಿನಿಯರಿಂಗ್ಗೆ ಪ್ರತಿ ವರ್ಷ ಆಲ್ಮೋಸ್ಟ್ 12 ಲಕ್ಷ ಸ್ಟೂಡೆಂಟ್ಸ್ ಕಂಪೀಟ್ ಮಾಡ್ತಾರೆ. ಆದರೆ ಎಂಡಿಗೆ ಜಾಬ್ಸ್ ಎಷ್ಟಿದೆ? ಅದಾದ್ಮೇಲೆ ಫ್ಯೂ ಥೌಸಂಡ್ಸ್ ಆಫ್ ಪರ್ಟಿಕ್ಯುಲರ್ ಪೋಸ್ಟ್ ಆರ್ ಅವೈಲೇಬಲ್. ಇದನ್ನು ನೋಡಿ ಮಕ್ಕಳು ದೇ ವಾಂಟ್ ಅದರ್ ಆಪ್ಷನ್ಸ್. ಆಫ್ ಕೋರ್ಸ್ ಎಲ್ಲರೂ ಕೇಳಿದ್ದಾರೆ, ಬಟ್ ನಮ್ಮ ಸಮಾಜದಲ್ಲಿ ನಾನು ಹೇಳಿದಾಗೆ ಒಂದು ಮನಸ್ಥಿತಿ ಬಂದಾಗಿದೆ. ಮಕ್ಕಳಿಗೆ ಅದೊಂದು ನ್ಯಾರೋ 2 ಅಥವಾ 3 ಆಪ್ಷನ್ಸ್ ಕಣ್ಣಿಗೆ ಬಿದ್ದಾದ ಮೇಲೆ ಪೇರೆಂಟ್ಸ್ ಅಥವಾ ಟೀಚರ್ಸ್ ನ ಪ್ರೆಷರ್ ಅಲ್ಲಿ ಅಥವಾ ಶಾಲೆಯಲ್ಲಿ ಹೇಳ್ತಾರೆ, ನಿನ್ನ ಸೀನಿಯರ್ ಈ ಇಂಜಿನಿಯರಿಂಗ್ ಮಾಡಿದ್ದಾರೆ, ಈ ಕಾಲೇಜಲ್ಲಿ ಇಂತಹ ಉತ್ತಮ ಡಿಗ್ರಿ ಮಾಡಿದ್ದಾರೆ, ನೀನು ಇದೇ ಪಾತನ್ನ ಫಾಲೋ ಮಾಡಿದ್ರೆ ನಿನಗೂ ಸಿಗುತ್ತೆ ಅಂತ. ಆ ಒಂದು ಮಾರ್ಗದಲ್ಲೇ ಬಂದ ಮಕ್ಕಳಿಗೆ ಮುಂದೆ ಹೋದಾಗ ಕಷ್ಟ ಆಗುದಂತೂ ಸತ್ಯ. ಮೇಯ್ನ್ ಆಗಿ ಏನಂತ ಹೇಳಿದ್ರೆ, ಇದೆರಡು ಬಿಟ್ರೆ 12th ಅಥವಾ ತಮ್ಮ PUC ಯಲ್ಲಿ ಸೈನ್ಸ್ ಸ್ಟ್ರೀಮ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಮೂಲ ವಿಜ್ಞಾನ, ಬೇಸಿಕ್ ಸೈನ್ಸ್ ಅಂತ ಏನಿದೆ, ಅದೊಂದು ಅತ್ಯಂತ ಉತ್ತಮವಾದ ಎಕ್ಸ್ಪೋಜರ್ ನೀಡುವಂತ ಒಂದು ಫೀಲ್ಡ್ ಆಗಿದೆ. ಆದ್ರೆ ವರ್ಷ ಹೋದಾಗೆ ಅದನ್ನ ಆಪ್ಟ್ ಮಾಡುವಂತಹ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಮೂಲ ವಿಜ್ಞಾನ ವಿಷಯ ಬಂದಾಗ ಆ ವಿಚಾರದಲ್ಲಿ ಮಕ್ಕಳನ್ನ ತರಬೇತು ಮಾಡಲಿಕ್ಕೆ
ಹೆಚ್ಚಿನ ಅಧ್ಯಾಪಕರಿಗೆ ಗೊತ್ತಿದ್ರೂ ಕೂಡ ಅವರು ಸಮಾಜದ ಒತ್ತಡಕ್ಕೆ ಬಿದ್ದು ಪುನಃ ಅವರು ತಮ್ಮ ಮಕ್ಕಳನ್ನ ಈ ಗ್ಲಾಮರಸ್ ಆದಂತಹ ಹೆಚ್ಚು ಪ್ರಚಲಿತವಾದಂತಹ CET ಇರ್ಬೋದು ಇಂತಹ ಎಕ್ಸಾಮಿಗೆ ಮಾತ್ರ ಅವರು ತಯಾರು ಮಾಡ್ತಾರೆ. ಇನ್ನು ಹೆಚ್ಚಿನ ಅಧ್ಯಾಪಕರಿಗೆ ಅದು ಗೊತ್ತಿರುವುದಿಲ್ಲ. ಅದ್ರ ಬಗ್ಗೆ ತಿಳಿದವರಿಗೆ ಕೂಡ ಮೂಲ ವಿಜ್ಞಾನ ತುಂಬ ಕಷ್ಟ ಮತ್ತು ಮಕ್ಕಳ ಜೀವನದಲ್ಲಿ 5-6 ವರ್ಷ ವೇಸ್ಟ್ ಆಗ್ತದೆ. ಅವರು ಬೇಗ ಉದ್ಯೋಗ ಮಾಡೋದಿಲ್ಲ. ಅದಕ್ಕೆ ದೇಶದ ಬಡತನ ಕೂಡ ಒಂದು ಕಾರಣ. ಯಾಕಂತ ಹೇಳಿದ್ರೆ ಮಕ್ಕಳು ಬೇಗ ಉದ್ಯೋಗಕ್ಕೆ ಹೋಗ್ಬೇಕು. ಈ ಎಲ್ಲ ಒತ್ತಡಗಳ ಮಧ್ಯೆ ಮೂಲ ವಿಜ್ಞಾನ ಒಬ್ಬ ವಿದ್ಯಾರ್ಥಿಗೆ ಅತ್ಯಂತ ತೃಪ್ತಿ ಕೊಡುವಂತಹ ರಂಗ. ಅದು ಮೂಲ ವಿಜ್ಞಾನದಲ್ಲಿ ಅಧ್ಯಯನ ಮತ್ತು ರಿಸರ್ಚ್. ನಮ್ಮ ಅಧ್ಯಾಪಕರನ್ನ ಮತ್ತು ಪೋಷಕರನ್ನ ನಾವು ಈ ಮೂಲ ವಿಜ್ಞಾನದ ವಿಚಾರದಲ್ಲಿ ಹೇಗೆ ನಾವು ಅವರ ಮನಸ್ಸನ್ನ ಒಲಿಸಬಹುದು ಸರ್? ಅದೇ ಈ ಒತ್ತಡಕ್ಕೆ ಬಿದ್ದು ಮೂಲ ವಿಜ್ಞಾನದ ಗೌರವ ಏನಿದೆ ಆಕ್ಚುಲಿ ಒಂದು ಮನಸ್ಥಿತಿಯಲ್ಲಿ ಹೇಗಿದೆ ಅದು ಕಡಿಮೆ ಇದೆ ಜನರಲ್ಲಿ. ನೀವು ಹೇಳಿದ ಹಾಗೆ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ಗೆ ಒಂದು ಆ ಗ್ಲಾಮರ್ ಏನಿದೆ ಅದು ಮೂಲ ವಿಜ್ಞಾನಕ್ಕಿಲ್ಲ. ಆದ್ರೆ ಈ ಒಂದು ಮಿತ್ ಏನಿದೆ 6 ವರ್ಷ ಅಥವಾ ಜಾಸ್ತಿ ಟೈಮ್ ತಕೊಂಡಾದ್ಮೇಲೂ ಉದ್ಯೋಗ ಸಿಗುದಿಲ್ಲ ಅಂತ, ಅದು ಶುದ್ಧ ಸುಳ್ಳು. ಏನಂತ ಹೇಳಿದ್ರೆ ಕಷ್ಟ ಪಡ್ಬೇಕು, ಆದ್ರೆ ಆ ಎಫರ್ಟಿಗೆ ಸಿಗುವಂತಹ ಫಲ ಏನಿದೆ ಆ 5 ವರ್ಷ BSMS ಮುಗಿಸಿ ಅಥವಾ MSc ಮಾಡಿ ಮಾಸ್ಟರ್ಸ್ ಆದ ನಂತರ ಅದಕ್ಕೆ ಸಿಗುವಂತಹ ಗೌರವ ಅಥವಾ ಫಸ್ಟ್ ಪೇ ಚೆಕ್ಕಿಗೆ ಸಿಗುವಂತಹ ಒಂದು ಖುಷಿ ಮೂಲ ವಿಜ್ಞಾನದಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸೊ ಮೇನ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ ಆಪರ್ಚುನಿಟೀಸ್ ತುಂಬಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಈಸ್ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ಸ್ಟೆಪ್ ಇನ್ ಟು ದಿಸ್ ಫೀಲ್ಡ್. ಪ್ರತಿ ವರ್ಷ ಎಷ್ಟೋ 100 ಪೋಸ್ಟ್ ವೇಕೆಂಟ್ ಉಳಿತವೆ ಈ ಫೀಲ್ಡ್ ಅಲ್ಲಿ. ಹೌದು. ಸೊ ಅದು ಏನಂತ ಹೇಳಿದ್ರೆ ವಿಜ್ಞಾನದಲ್ಲಿ ಎಷ್ಟು ಜಾಸ್ತಿ ಕಲಿತಿರೋ, ಎಷ್ಟು ರಿಸರ್ಚ್ ಫೀಲ್ಡ್ ಅಲ್ಲಿ ಮುಂದೆ ಡೀಪ್ ಆಗಿ ಕಲಿತಿರೋ ಅಷ್ಟು ಅದರ ಗೌರವ ಜಾಸ್ತಿ. ಎಲ್ರಿಗೂ ಗೊತ್ತಿರೋ ಹಾಗೆ ಸೈನ್ಸ್ ಅನ್ನೋ ಫೀಲ್ಡ್ ಅದು ಅನಂತ, ಅದಕ್ಕೆ ಎಂಡೇ ಇಲ್ಲ. ಸೊ ಅಕಾಡೆಮಿಯಾದಲ್ಲಿ ಅಂದ್ರೆ ಕಲ್ತುಕೊಂಡು ರಿಸರ್ಚ್ ಮಾಡುವವರಿಗೆ ಅದರಲ್ಲಿ ಸಿಗುವಂತಹ ಖುಷಿ ಅಥವಾ ಒಂದು ಟೈಮಿನ ಒಂದು ಇದಿರ್ಲಿ, ಆ ಬೌಂಡ್ ಇಲ್ಲ. ಇಟ್ ಈಸ್ ಬೌಂಡ್ಲೆಸ್, ದರ್ ಇಸ್ ನೋ ಎಂಡ್, ಅಂಡ್ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್. ಮೇನ್ಲಿ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಹೇಗಿದೆ ಅಂದ್ರೆ ರೀಜನಲ್ ಆಗಿ ಮೂಲ ವಿಜ್ಞಾನಕ್ಕೆ ಎಂಟ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಲೋಕಲ್ ಯೂನಿವರ್ಸಿಟೀಸ್ ಅಲ್ಲಿ BSc ಅಥವಾ MSc ಮಾಡಿ ನಂತರ ಜಾಬ್ಸ್ಗೆ ಹೋಗ್ಬೋದು. ಅಥವಾ ಇನ್ನೂ ಒಂದು ಸ್ಟೆಪ್ ಅಪ್ ಆಗಿ ಸ್ಟೇಟ್ ಯೂನಿವರ್ಸಿಟೀಸ್ ಅಲ್ಲಿ BSc ಅಥವಾ ಸ್ಕಾಲರ್ಶಿಪ್ ಅಲ್ಲಿ BSMS ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅನ್ನ ಕಲಿಬಹುದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಗವರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಅಂತ ನಮ್ಮ ಬೆಂಗಳೂರಿನಲ್ಲೇ ಇರೋದು. ಇದು ಕನ್ಸಿಸ್ಟೆಂಟ್ಲಿ ಲಾಸ್ಟ್ 20 ವರ್ಷದಿಂದ NIRF ಇಂಡಿಯಾದ ಒಳಗಿನ ರ್ಯಾಂಕಿಂಗ್ ನಲ್ಲಿ ಬೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ವರ್ಲ್ಡ್ ವೈಡ್ ನೋನ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ. ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಕನ್ಸಿಸ್ಟೆಂಟ್ಲಿ ಟಾಪ್ 250 ಒಳಗಿದೆ. ಹಾಗೂ ಪ್ರತಿ ವರ್ಷ ಇವರ ರಿಸರ್ಚ್ ಪೇಪರ್ಸ್ ನೇಚರ್ ಅಲ್ಲಿ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಜರ್ನಲ್ ಅಲ್ಲಿ ಬಂದು ಅತ್ಯಂತ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿ ಅಂತ ಏನ್ ಹೇಳ್ತಾರೆ ಮೈಲ್ ಸ್ಟೋನ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಸೊ IIScಗೆ ಮಕ್ಕಳು ಹೋಗೋದು ಆ ಒಂದು ಡ್ರೀಮ್ ಅಥವಾ ಗೋಲ್ ಇದ್ರೆ ಇಟ್ ಈಸ್ ಆಕ್ಚುಲಿ ಅಚೀವೇಬಲ್. ನೋಡಿ, ಬೇರೆ ನಾನು ಹೇಳಿದಾಗೆ ಎಷ್ಟೋ ಲಕ್ಷ ಮಕ್ಕಳು IITs ಹಾಗೂ AIMSಗೆ ಒಂದು ಏನು JEE ಹಾಗೂ ನೀಟಲ್ಲಿ ಫೈಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ದ ಸೇಮ್ ಕೇಸ್ ಫಾರ್ IISc. ಕಾಂಪಿಟೇಷನ್ ಇದೆ, ಬಟ್ ನೀವು ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ನಾರ್ಮಲ್ BSc ಅವ್ರು ಏನು ಆಫರ್ ಮಾಡ್ತಾರೆ ಡಿಗ್ರಿ, ಅದಕ್ಕೆ ಡೈರೆಕ್ಟ್ ಫೀಸ್ ಕಟ್ಟಿ ಜಾಯ್ನ್ ಆಗೋ ಒಂದು ಪ್ರೊವಿಷನ್ ಇದೆ ಮಾರ್ಕ್ಸ್ ಬೇಸಿಸ್ ಅಲ್ಲಿ. ಬೋರ್ಡ್ಸ್ ಅವರ 12th ಮಾರ್ಕ್ಸ್ ಏನಿದೆ ಅದರ ಬೇಸಿಸ್ ಅಲ್ಲಿ. ಅದಿಲ್ಲ ಅಂತ ಆದ್ರೆ ಅವರ ಇಂಟಿಗ್ರೇಟೆಡ್ BSMS, ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಅದು ಜಾಯಿಂಟ್ ಪ್ರೋಗ್ರಾಮ್, ನಡುವೆ ಅವರು ಆಪ್ಟ್ ಔಟ್ ಮಾಡಿ ಜಸ್ಟ್ BSc ಡಿಗ್ರಿ ತಕೊಂಡು ಹೋಗುವ ಚಾನ್ಸ್ ಇದೆ. ಆದ್ರೆ ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಅವರಿಗೆ ಮಾಸ್ಟರ್ಸ್ ಕೂಡ ಜೊತೆಗೆ 5 ವರ್ಷದಲ್ಲಿ ಮುಗಿಯುತ್ತೆ. ಆದ್ರೆ ಹೊರಗೆ ಅಂತ ಆದ್ರೆ ಇಟ್ ಯೂಶುವಲಿ ಟೇಕ್ಸ್ ಒಂದು ಪ್ರಾಜೆಕ್ಟ್ 1 ವರ್ಷ ತಕೊಂಡಾಗ 6 years ಬೇಕಾಗುತ್ತೆ. ಸೊ ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ 5 ವರ್ಷದಲ್ಲಿ ಡಿಗ್ರಿ ಮುಗಿಸಿ ಡಬಲ್ ಡಿಗ್ರಿ ಮೇಜರ್ ಮೈನರ್ ಅಂತ ಎರಡೂ ಸಿಗುವಂತಹ UG PG ಎರಡೂ ಮಾಡಬಹುದು. ಅಂಡ್ ಇಟ್ ಈಸ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಎಕ್ಸ್ಟ್ರೀಮ್ಲಿ ವ್ಯಾಲಿಡ್ ಡಿಗ್ರಿ. ಅದಕ್ಕೆ ಗೌರವ ತುಂಬಾ ಚೆನ್ನಾಗಿದೆ ನಮ್ಮ ಭಾರತದಿಂದ ಹೊರಗೆ. ಹಾಗೆ ಇದು IISc ಕೆಲಸ ಆಯ್ತು. ಸೊ 12th ಪಾಸ್ ಆದವರು ಒಂದು ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಏನಿದೆ ಅದು ಬರ್ದು IISc ಸೆಲೆಕ್ಟ್ ಆಗ್ಬೋದು. ಇಲ್ಲ ಅಂತ ಆದ್ರೆ ತಮ್ಮ JEE ಅಡ್ವಾನ್ಸ್ಡ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿ ಅಥವಾ ನೀಟಲ್ಲಿ ಕೂಡ. ಇದೊಂದು ಸ್ಪೆಷಾಲಿಟಿ, ಬೇರೆ ಯಾವ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಆಗಿರ್ಲಿ ಬೇರೆ ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅದರಿಂದ ಚೂಸ್ ಮಾಡಲ್ಲ. ಬಟ್ ನೀಟಲ್ಲಿ ಒಳ್ಳೆ ರ್ಯಾಂಕ್ ಅಥವಾ JEE ಅಡ್ವಾನ್ಸ್ಡ್ ಅಲ್ಲಿ ಮಾರ್ಕ್ಸ್ ಬಂದವರು IIScಗೆ ಸೆಲೆಕ್ಟ್ ಆಗಿ ಹೋಗ್ಬೋದು. IISc ಅಂತ ಏನಿದೆ ಇದು 1909 ಎಸ್ಟಾಬ್ಲಿಷ್ ಆದಂತಹ ಇನ್ಸ್ಟಿಟ್ಯೂಟ್. 115 ವರ್ಷ ಆಯ್ತು. ಇಟ್ ಈಸ್ ಅ ಲೆಗಸಿ ಇನ್ಸ್ಟಿಟ್ಯೂಟ್. ಆದ್ರೆ 2000 ತನಕ ನಮ್ಮ ದೇಶದಲ್ಲಿ ಇಂಥ ಇನ್ಸ್ಟಿಟ್ಯೂಟ್ ಒಂದೇ ಇದ್ದದ್ದು. ಇದರಲ್ಲಿ ಎಷ್ಟು ಪ್ರತಿ ವರ್ಷ 100ಕ್ಕಿಂತ ಕಡಿಮೆ ಸೀಟ್ ಇರೋದು. ಸೊ ಕಾಂಪಿಟಿಷನ್ ಅದರಲ್ಲೂ ಇದೆ. ಆದ್ರೆ ಈ ತರ ಬೇರೆ ಯಾವ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನ್ ಇಂಟ್ರೆಸ್ಟ್ ಇದೆ ಅವರಿಗೆ ಪ್ರತಿಯೊಬ್ಬರಿಗೂ ಸೀಟ್ ಸಿಗುವಂತ ಆಗ್ಬೇಕು ಅಂತ ಒಂದು ಇನಿಷಿಯೇಟಿವ್ ಅಲ್ಲಿ 2006 ಅಲ್ಲಿ
ಐಸರ್ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ 5 ಕಡೆ ಎಸ್ಟಾಬ್ಲಿಷ್ ಮಾಡಿದ್ರು. 2015 ಹಾಗೂ 2016 ಮತ್ತೆರಡು ಕಡೆ. ಸೊ ಈಗ ನಮಗೆ ಹತ್ರದಲ್ಲಿ ಇಲ್ಲಿ ಪುಣೆ ಹಾಗೂ ತಿರುವನಂತಪುರದಲ್ಲಿದೆ, ತಿರುಪತಿಯಲ್ಲಿದೆ, ಮೊಹಾಲಿಯಲ್ಲಿ ನಾನು ಕಲಿತಾ ಇದ್ದೇನೆ, ಅದಾದ್ಮೇಲೆ ಬೆಹರಾಂಪುರದಲ್ಲಿದೆ ಹಾಗೂ ಕೋಲ್ಕತ್ತಾದಲ್ಲಿದೆ. ಇದು 7 ಇನ್ಸ್ಟಿಟ್ಯೂಟ್ಸ್. ಭೋಪಾಲಲ್ಲಿದೆ. ಹೌದು. ಈ ಐಸರ್ಸ್ ಅಲ್ಲಿ ಹೇಗಂತ ಹೇಳಿದ್ರೆ ಮೇನ್ ಆಗಿ ದೇ ಆಫರ್ BSMS ಇಂಟಿಗ್ರೇಟೆಡ್ ಪ್ರೋಗ್ರಾಮ್. ನಾನು ಹೇಳಿದಾಗೆ 5 ವರ್ಷ, ಫಸ್ಟ್ 2 ವರ್ಷ ನಿಮ್ಮ UG ಇರುತ್ತೆ, ಅದಾದ್ಮೇಲೆ MS 2 ವರ್ಷ ಹಾಗೂ 1 ವರ್ಷ ಪ್ರಾಜೆಕ್ಟ್. ಈ ಡಿಗ್ರಿ ಮಾಡಿದವರು ಮತ್ತೆ ಯೂಶುವಲಿ ಆಪ್ಟ್ ಮಾಡ್ತಾರೆ PhD ಮಾಡ್ಲಿಕ್ಕೆ. ಈಗ ಹೇಳಿದಾಗೆ ಮೂಲ ವಿಜ್ಞಾನ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬೌಂಡ್ಲೆಸ್ ಎಂಡ್ಲೆಸ್ ಫೀಲ್ಡ್, ಅನಂತ. ಅದು ಈ ಕೊನೆಯಲ್ಲದ ಕುತೂಹಲ ಅಂತ ಹೇಳ್ತಾರಲ್ಲ, ಅದು ಇರುವ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಈ ಕೆಲಸ ಮಾಡುವ ಒಂದು ಆಪರ್ಚುನಿಟಿ ಏನಿದೆ, ಇಟ್ ಈಸ್ ವಂಡರ್ಫುಲ್. ಅವರಿಗೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇನ್ಸ್ಪೈರ್ ಅಂತ ಒಂದು ಸ್ಕಾಲರ್ಶಿಪ್ ಕೊಡುತ್ತೆ, DST ಅವರು. ಸೊ ಅವರ ಬೋರ್ಡ್ಸ್ ಮಾರ್ಕ್ಸ್ ಮೇಲೆ ಬೇಸಿಸ್ ಆಗಿ 12th ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೋ ಅದರ ಬೇಸಿಸ್ ಆಗಿ ಇನ್ಸ್ಪೈರ್ ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಪೆಷಲ್ ಆಗಿ ಫಿಮೇಲ್ ಸ್ಟೂಡೆಂಟ್ಸ್ಗೆ NIUS ಅಂತ TIFR ಒಂದು ಬಾಂಬೆಲಿ ಏನ್ ಇನ್ಸ್ಟಿಟ್ಯೂಟ್ ಇದೆ, ಅವರ ಅಂಡರ್ ಸಮ್ಮರ್ ಸ್ಕೂಲ್ ಆಗುತ್ತೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಮೇಲ್ ಸ್ಟೂಡೆಂಟ್ಸ್. ಅದಾದ್ಮೇಲೆ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಪ್ರಯಾಗ್ರಾಜಲ್ಲಿ ಹಾಗೂ ನಮ್ಮ ಬೆಂಗಳೂರಲ್ಲಿ ಆಫೀಸ್ ಇದೆ, ಅವರು ಸ್ಕಾಲರ್ಶಿಪ್ ಕೊಟ್ಟು ಸಮ್ಮರ್ ಸ್ಕೂಲ್ ನಡೆಸ್ತಾರೆ. ಅದಾದ್ಮೇಲೆ ಪರ್ಟಿಕ್ಯುಲರ್ ಸ್ಟೇಟ್ ಗೌರ್ಮೆಂಟ್ಸ್ ಇಂತಹ ಸೈನ್ಸ್ ಅಲ್ಲಿ ಬೇಸಿಕ್ ಸೈನ್ಸ್ ಅಲ್ಲಿ ಸ್ಟಡಿ ಮಾಡುವವರಿಗೆ ಫಿಮೇಲ್ ಹಾಗೂ ಬೇರೆ ಕಮ್ಯುನಿಟಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಆಗಿ ಸ್ಕಾಲರ್ಶಿಪ್ ಕೊಟ್ಟು ಅಪ್ಲಿಫ್ಟ್ಮೆಂಟ್ ಪ್ರೋಗ್ರಾಮ್ಸ್ ಎಷ್ಟೋ ಇದೆ. ಸೊ ಮಕ್ಕಳಿಗೆ ಈ ಆಪರ್ಚುನಿಟಿಯಲ್ಲಿ ಮುಂದೆ ಬರ್ಲಿಕ್ಕೆ ಸಾಕಷ್ಟು ಇದೆ. ಅದಾದ್ಮೇಲೆ ಐಸರ್ಸ್ ಅಲ್ಲಿ ಅಥವಾ ಹೀಗಿರೋ ಇನ್ನೊಂದಿದೆ ನೈಸರ್ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್. ಒಂದು ಭುವನೇಶ್ವರದಲ್ಲಿ, ಒಂದು ಬಾಂಬೆಲಿ. ಹೌದು, ಬಾಂಬೆಯಲ್ಲಿ CBS ಅಂತ, ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್. ಅಲ್ಲಿ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ 2 ಇನ್ಸ್ಟಿಟ್ಯೂಟ್ ನಮ್ಮ ಇಂಡಿಯನ್ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಅಂಡರ್ ಫಂಡಿಂಗ್ ಅಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ಇನ್ನೊಂದು ನೈಸರ್ ಅಂತಾನೆ ಒಂದು ಅವರದ್ದು ಒಂದು ಎಕ್ಸಾಮ್ ಇದೆ, CBS ಅವರದ್ದು. ಸೊ ಇಲ್ಲೆಲ್ಲ ಸ್ಕಾಲರ್ಶಿಪ್ ಜೊತೆ ಮಕ್ಕಳಿಗೆ ಸ್ಟೈಪೆಂಡ್ ಜೊತೆ ಕಲಿಯುವ ಒಂದು ಆಪರ್ಚುನಿಟಿ, ಎಕ್ಸ್ಪೋಜರ್ ಏನಿದೆಯೋ ಅದು ಮಕ್ಕಳಿಗೆ ಸಿಕ್ಕಿದ್ರೆ, ಇಫ್ ದೇ ವಾಂಟ್ ಟು ಅಥವಾ ಒಂದು ಮಾಡಬೇಕು ಅಂತ ಒಂದು ಇದಿದ್ರೆ ಅದು ತುಂಬಾನೇ ಚೆನ್ನಾಗಿದೆ. ಇನ್ನು ಜೊತೆಗೆ ರಾಕೇಶ್, ದೇಶದ ಪ್ರತಿಷ್ಠಿತ ವೈಜ್ಞಾನಿಕ ಸಂಸ್ಥೆಗಳು, ತಾಂತ್ರಿಕ ಸಂಸ್ಥೆಗಳು, ಇಸ್ರೋ ಇರ್ಬೋದು, ಅಟಾಮಿಕ್ ಎನರ್ಜಿ ಅವ್ರದ್ದು, ICMR, ಇವರು ಕೂಡ PG ಮತ್ತು UG ಕೋರ್ಸ್ಗಳನ್ನ ಆಫರ್ ಮಾಡ್ತಿದ್ದಾರೆ. ಹೌದು ಸರ್. ಸೊ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಪೋಸ್ಟ್ ವೇಕೆಂಟ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಇನ್ನೊಂದು ಅತ್ಯಂತ ಉಚ್ಚವಾದ ಬಯಾಲಜಿಕಲ್ ಸೈನ್ಸಸ್ ಇನ್ಸ್ಟಿಟ್ಯೂಟ್ ಇದೆ, NCBS ಅಂತ. ಅಲ್ಲಿ ಪ್ರತಿ ವರ್ಷ ಎಷ್ಟೋ ಲ್ಯಾಬ್ಸ್ ಅಲ್ಲಿ ವೇಕೆಂಟ್ ಪೊಸಿಷನ್ಸ್ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಪರ್ಟಿಕ್ಯುಲರ್ ಫೀಲ್ಡ್ ಆಗಿ ಡೀಪ್ ಆಗಿ ಓದಿದಂತಹ ಜನ ಒಂದೋ ಪ್ರತಿಭಾ ಪಲಾಯನ ಅಂತ ಏನ್ ಹೇಳ್ತಾ ಇದ್ದಾರೆ, ಈ ಸೊಸೈಟಿಯ ಒಂದು ಪ್ರೆಷರಿಗೆ ಉಂಟಾಗಿ ಒಂದೋ ಇಂಡಿಯಾ ಬಿಟ್ಟು ಹೊರ ದೇಶಕ್ಕೆ ಹೋಗ್ತಾರೆ, ಅಥವಾ ಇಂಡಿಯಾದಲ್ಲಿ ಇಂತಹ ಪೊಸಿಷನ್ ಇದೆ ಅಂತ ಗೊತ್ತಿಲ್ಲದವರು ಎಷ್ಟೋ ಮಕ್ಕಳಿದ್ದಾರೆ ಅನ್ಫಾರ್ಚುನೇಟ್ಲಿ. ಸೊ ಹಾಗಾಗುವಾಗ ಈ ICMR ಆಗಿರ್ಲಿ ಅವರೆಲ್ಲ ಒಂದೋ ಕೋರ್ಸಸ್ ಆಫರ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ಅವರು ಆಲ್ರೆಡಿ ಬೇರೆ ಯೂನಿವರ್ಸಿಟಿಯಲ್ಲಿ ಕಲಿಯುವವರು ಇಂಟರ್ನ್ಶಿಪ್ ಅಥವಾ ಪರ್ಟಿಕ್ಯುಲರ್ ಸೆಮೆಸ್ಟರಿಗೆ ಅಲ್ಲಿ ಹೋಗಿ ತಮ್ಮ ಒಂದು ಸ್ಪೆಷಾಲಿಟಿಯಲ್ಲಿ ಕೋರ್ಸ್ ಮಾಡ್ಬೋದು, ಅಥವಾ ಅಲ್ಲೇ ಹೋಗಿ ಈಗ ಡಿಗ್ರಿ ಅವಾರ್ಡ್ ಮಾಡುವ ಕೂಡ ಇದು ಒಂದು ಸೌಲಭ್ಯ ಇದೆ. TIFR ಅಲ್ಲಿ ಆಗಿರ್ಬೋದು ಅಥವಾ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಈಗ ಸ್ಟೆಪ್ ಅಪ್ ಆದ್ಮೇಲೆ ಅವರ ಹೊಸ ಡಿಗ್ರಿ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ CSIR ನೆಟ್ ಬರ್ದು ಸೆಲೆಕ್ಟ್ ಆದವರಿಗೆ JRF ಆಗ್ಲಿ ಅಥವಾ ಬೇರೆ ಬೇರೆ ಸ್ಕಾಲರ್ಶಿಪ್ಸ್, ಅವರಿಗೆ ಸ್ಯಾಲರಿಯೇ ತುಂಬಾ ಚೆನ್ನಾಗಿದೆ, ಫಸ್ಟ್ ಎಂಟ್ರಿ ಸ್ಯಾಲರಿಯೇ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ PhD ಸ್ಟೂಡೆಂಟ್ಸಿಗಂತೂ ಎಷ್ಟು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ಇದೆ ಇಂಡಿಯಾದಲ್ಲಿ, IIS ಇಂದ ಹಿಡಿದು NCBS ಆಗಿರ್ಲಿ, ಫಿಸಿಕ್ಸಿಗಾದ್ರೆ PRL ಅಂತ ಅಹಮದಾಬಾದ್ ಅಲ್ಲಿದೆ, NPL ಅಂತ ಡೆಲ್ಲಿಯಲ್ಲಿದೆ. ಹೀಗಿರೋ ಎಷ್ಟೋ ಲ್ಯಾಬೊರೇಟರೀಸ್ ಅಲ್ಲಿ ವಿಜ್ಞಾನಿಗಳ ಒಂದು ಗೌರವ ಏನಿದೆ ಅಥವಾ ಅವರಿಗೊಂದು ಸಿಗುವಂತಹ ಆಪರ್ಚುನಿಟಿ ಏನಿದೆ, ಇನ್ನು ಎಷ್ಟೆಷ್ಟೋ ಇಂತಹ ಆಪರ್ಚುನಿಟೀಸ್ ಇದೆ ಮಕ್ಕಳಿಗೆ. ರಾಕೇಶ್, ಈಗ ನೀವು ಸ್ಕಾಲರ್ಶಿಪ್ ವಿಚಾರ ಹೇಳಿದ್ರಿ. ಸಾಮಾನ್ಯವಾಗಿ ನಾವು ಕಲಿತಿರೋ ಟೈಮಲ್ಲಿ, ಅಂದರೆ ಸಾಮಾನ್ಯ ಒಂದು 25, 30, 40 ವರ್ಷಗಳ ಹಿಂದೆ ಇದೆಲ್ಲ ನಮ್ಮ ಕಲ್ಪನೆ ಇರಲಿಲ್ಲ. ಆಗ ಏನು PhD ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಹಣ ಬೇಕು, ಖರ್ಚಿರಬೇಕು. ಆದರೆ ಈಗ ಹಾಗಿಲ್ಲ. ಈಗ ನೀವೇ ಹೇಳಿದಂತಹ ಈ ಐಸರ್, ನೈಸರ್, ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಹಲವಾರು ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಗಳು ನಡೆಸುವಂತಹ UG ಮತ್ತು PG ಕೋರ್ಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಸಿಕ್ಕೇ ಸಿಕ್ಕಿದೆ. ಈ ಸ್ಕಾಲರ್ಶಿಪ್ಪನ್ನು ಪಡೆದು ಹೇಗೆ, ಅವರು ನಡೆಸುವಂತಹ ಪರೀಕ್ಷೆಗಳಿಗೆ ನಾವು ಹೇಗೆ ತಯಾರಿ ಮಾಡಬೇಕು? ಯಾಕಂದರೆ ಇದು ಏನೋ ಒಂದು PUC ಆದ ಕೂಡಲೇ ನಾವು ಸಡನ್ ಆಗಿ ಶುರು ಮಾಡೋದಂತಲ್ಲ. ಈ ಮೂಲಭೂತ ವಿಜ್ಞಾನದ ಕೋರ್ಸ್ಗಳಿಗೆ, ಬೇಸಿಕ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗಲಿಕ್ಕೆ ತುಂಬ ಆರಂಭದಿಂದ ನಮ್ಮ ಮನಸ್ಸನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಮತ್ತು ಮೊದಲನೇ ಹಾಗೆ ಇವಕ್ಕೆ ಯಾವುದಕ್ಕೂ ಆರ್ಥಿಕ ಕಷ್ಟಗಳಿಲ್ಲ. ನಾವು SLC PUCಗಿಂತ ಮೊದಲೇ ಇದಕ್ಕೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಅಧ್ಯಾಪಕರು ಯಾವ ರೀತಿಯಲ್ಲಿ ತಯಾರಾಗಬೇಕು? ಈ ಮೂಲ ವಿಜ್ಞಾನದ ಒಂದು ಅನುಕೂಲ, ವಿಶೇಷವಾಗಿ ಅತ್ಯಂತ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ
ಚಾಯ್ಸಸ್ ತುಂಬ ಬ್ರಾಡ್ ಆಗಿದೆ. ನೋಡಿ, 12th ಮುಗಿಸಿದಂತಹ ವಿದ್ಯಾರ್ಥಿಗಳು 17 ಅಥವಾ 18 ವರ್ಷದವರು ಇರ್ತಾರೆ. ಅವರಿಗೆ ನೀವು ಸಪೋಸ್ ಇಂಜಿನಿಯರಿಂಗ್ ಡಿಗ್ರಿ ಕೊಟ್ಟು ಈ 8 ಅಥವಾ 12 ಸ್ಟ್ರೀಮಲ್ಲಿ ಚೂಸ್ ಮಾಡು ಅಂತ ಹೇಳಿದ್ರೆ, ಈಸ್ ಇಟ್ ಫೇವರೇಬಲ್? ಎಷ್ಟೋ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಇದರಲ್ಲಿ ಹೋದ್ರೆ ನಾನು ಏನ್ ಮಾಡ್ಬೋದು ಅಂತ. ಸಪೋಸ್ 2 ವರ್ಷ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮಲ್ಲಿ ಅವರು ಕಲ್ತು ಮುಂದೆ ಹೋದ್ಮೇಲೆ ಅದಾದ್ಮೇಲೆ ಫೀಲ್ಡ್ ಚೇಂಜ್ ಮಾಡೋದು ಇಟ್ ಈಸ್ ನಾಟ್ ದಟ್ ಈಸಿ. ಬಟ್ ಮೂಲ ವಿಜ್ಞಾನದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ನೀವು 10th ಹಾಗೂ 11th 12th ಅಲ್ಲಿ ಏನು ಹೇಳಿಕೊಡ್ತಾರೋ NCERT ಸಿಲೆಬಸ್ ಅಲ್ಲಿ ಏನಿದೆ ಅದ್ರ ಬೇಸಿಸ್ ಅಲ್ಲೇ ಸ್ಟಾರ್ಟ್ ಮಾಡಿದಂಥವರು ಬೇಸಿಕ್ ಆಗಿ ಫಸ್ಟ್ 2 ವರ್ಷ ಮೇನ್ ಆಗಿ PCMB 4 ಸಬ್ಜೆಕ್ಟ್ ಅಲ್ಲೂ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಅದಾದ್ಮೇಲೆ ಯು ಕ್ಯಾನ್ ಸ್ಪೆಷಲೈಸ್ ಮಾಡಿ ಮುಂದೆ ಹೋಗುವಂತ ಒಂದು ಸಿಸ್ಟಮ್ ಇದೆ. ವಿದ್ಯಾರ್ಥಿಗಳು ಅಂದ್ರೆ ತಮ್ಮ ಸ್ಕೂಲಲ್ಲಿ ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳಿದ್ರೆ, ಒಂದು ಕ್ರಿಟಿಕಲ್ ಥಿಂಕಿಂಗ್. ಆಕ್ಚುಲಿ ಇದರ ಸಿಲೆಬಸ್ ಏನಿದೆ ನಮ್ಮ ನಾರ್ಮಲ್ ನೀಟ್ ಹಾಗೂ JEE ಸಿಲೆಬಸ್ ಅದೇ ಬೇಸಿಸ್ ಅಲ್ಲಿ ಇರುತ್ತೆ. ಆದ್ರೆ ಥಿಂಕಿಂಗ್ ಹೇಗಿರ್ಬೇಕು ಅಂದ್ರೆ, ವಿಜ್ಞಾನಿಗಳದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕಲಾಂ ಸರ್ ಇರ್ಬೋದು ಅಥವಾ ಮೊದಲಿನ CV ರಾಮನ್ ಆಗಿರ್ಲಿ, ಹೋಮಿ ಬಾಬಾ, ಎಲ್ಲರ ಒಂದು ಆ ಕ್ರಿಟಿಕಲ್ ಥಿಂಕಿಂಗ್ ನೇಚರ್ ಇದೆಯಲ್ಲ ಅದೊಂದು ಇಂಟ್ರೊಡ್ಯೂಸ್ ಮಾಡಬೇಕು. ಈಗ ಆಲ್ರೆಡಿ ನಮ್ಮ ಸಿಲೆಬಸ್ ಆ ತರ ಬಂದಿದೆ. ಉತ್ತಮವಾದ ಎಕ್ಸ್ಪರಿಮೆಂಟ್ಸ್ ಅಥವಾ ಲ್ಯಾಬ್ ಅಲ್ಲಿ ಮಕ್ಕಳಿಗೊಂದು ಎಕ್ಸ್ಪೋಜರ್ ನೀಡಿ ಅವರನ್ನ ಬೇರೆ ಬೇರೆ ಕಾಂಪಿಟೇಷನ್ಸ್ಗೆ ಕಳಿಸಿ ಒಂದು ಆ ಥಿಂಕಿಂಗ್ ಲೆವೆಲ್ ಬಂದಿದೆ. ಆದ್ರೆ ಎಷ್ಟೋ ಟೀಚರ್ಸ್ ಕೆಲವೊಮ್ಮೆ ಒಂದು ಈ ಪ್ರೆಷರ್ ಇಂದಾಗಿ ಹಿಂದೆ ಬೀಳ್ತಾರೆ ಅಥವಾ ಮೊನಿಟರಿ ಇದರಿಂದಾಗಿ, ಅಂದ್ರೆ ಉದ್ಯೋಗ ಸಿಗ್ಬೇಕು ಬೇಗ ಸಿಗ್ಬೇಕು ಒಂದು ಬಿಟ್ಟು ಹೋಗ್ತಾರೆ. ಬಟ್ ಅದು ಮಾಡದೆ ಮಕ್ಕಳಿಗೊಂದು ಇದರ ಬಗ್ಗೆ ಮಾಹಿತಿ ನೀಡಿ ಅವರ ಎಂಕರೇಜ್ ಮಾಡ್ಬೇಕು. ಮೇಯ್ನ್ ಆಗಿ ಇದರಲ್ಲಿ ಹೋದ್ರೆ ಈ ತರ ಮಾಡ್ಬೋದು. ಏನಂತ ಹೇಳಿದ್ರೆ, ಈ ಮುಂದೆ ಕಲ್ತಂತಹ ಮಕ್ಕಳೇ ವಿದ್ಯಾರ್ಥಿಗಳು ಮುಂದೆ ಹೋಗಿ ಅಧ್ಯಾಪಕರಾಗಿ ನಮ್ಮ ಮುಂದಿನ ಪೀಳಿಗೆಯನ್ನ ಪ್ರೇರಣೆ ನೀಡುವಂತ ಆಗ್ಬೇಕು. ಸೊ ಆ ಒಂದು ಮಾರ್ಗದಲ್ಲಿ ಮಕ್ಕಳನ್ನ ಎಂಕರೇಜ್ ಮಾಡಿ ಇದೇ ಸಿಲೆಬಸ್ ಏನು ನಮ್ಮ NCERT ಸಿಲೆಬಸ್ ಇದೆ ಅದನ್ನೇ ಪ್ರಿಪೇರ್ ಮಾಡ್ತಾ ಬಂದ್ರೆ ಮೂಲ ವಿಜ್ಞಾನಕ್ಕೆ ಎಂಟ್ರಿ ತುಂಬಾ ಸುಲಭ, ಯಾವುದೇ ಕಷ್ಟ ಆಗೋದಿಲ್ಲ. ರಾಕೇಶ್, ಮಕ್ಕಳಿಗೆ ಈ 2 ರೀತಿಯ ಆಯ್ಕೆಗಳನ್ನು ಕೊಡುವಂತಹದ್ದು. ಒಂದು, ಮೂಲಭೂತ ವಿಜ್ಞಾನದಲ್ಲಿರುವಂತಹ ಅನೇಕಾನೇಕ 100 ವಿಷಯಗಳನ್ನ PUC ಮತ್ತು SLC ಹಂತದಲ್ಲಿ ಪರಿಚಯಿಸುವಂತಹದ್ದು ಮತ್ತು ಅವುಗಳಿಂದ ಮಕ್ಕಳಿಗೆ ಆಪ್ಷನ್ ಸಿಗುವಂತಹದ್ದು. ಎಲ್ಲೆಲ್ಲ ಹೋಗ್ಬೋದು ನಾನು, 100 ವಿಷಯಗಳೇ ಮಕ್ಕಳ ಮಟ್ಟಿಗೆ ಆಯ್ಕೆಗಳಾಗುವಂತಹದ್ದು. ಮತ್ತು ಈ ಹಂತದಲ್ಲಿ ಮಕ್ಕಳಿಗೆ 10 ಪರೀಕ್ಷೆಗಳ ಬಗ್ಗೆ ಹೇಳುವಂತಹದ್ದು. ಈಗ ಅವೆಲ್ಲವನ್ನು ನೀವೇ ಮಾಡಿದವರು. ಈಗ ನೀವು PUCಯಲ್ಲಿ ನಿಮಗೆ 10 ವಿಷಯಗಳು ನಿಮ್ಮ ಮನಸ್ಸಲ್ಲಿದ್ದಿರಬಹುದು, ಹಾಗೆಯೇ 10 ಆಯ್ಕೆಗಳು ನಿಮ್ಮ ಮನಸ್ಸಲ್ಲಿದ್ದಿರಬಹುದು, ಹಾಗೆಯೇ 10 ಪರೀಕ್ಷೆಗಳು ಕೂಡ ನಿಮ್ಗೆ ಗೊತ್ತು. ಅದು JEE ಇರ್ಬೋದು, ಒಲಿಂಪಿಯಾಡ್ಗಳು, ಇಂಥ ಹಲವಾರು ವಿಚಾರಗಳು. ಇವನ್ನೇ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಯಾಕಂದ್ರೆ PUCಯಲ್ಲಿ ನಿಮ್ಮ ಮುಂದೆಯೇ 10 ಆಯ್ಕೆಗಳಿದ್ದವು. ಹೇಗೆ ಸರ್? ಒಂದೇನಂತ ಹೇಳಿದ್ರೆ, ಇದು ಟೀಚರ್ಸ್ಗಳ ಒಂದು ನಂಬರ್ 1 ರೆಸ್ಪಾನ್ಸಿಬಿಲಿಟಿ. ಯೂಶುವಲಿ ಪೇರೆಂಟ್ಸ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳ ಜೊತೆಗೆ, ಅದಕ್ಕಿಂತ ಜಾಸ್ತಿ 11th 12th ಅಲ್ಲಿ ಟೀಚರ್ಸ್ ಸ್ಪೆಂಡ್ ಮಾಡ್ತಾರೆ. ಈ ಒಂದು ಟೈಮಲ್ಲಿ ಆ ತಿಂಗಳು ಹೋದಾಗೆ ಯಾವ ಟೈಮಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೋ ಅಥವಾ ಒಂದು ಎಂಟ್ರಿ ಏನಿರುತ್ತೋ ಆ ಟೈಮಲ್ಲಿ ಟೀಚರ್ಸ್ ಮಕ್ಕಳಿಗೊಂದು ಪ್ರೇರಣೆ ನೀಡಿ ಅವರನ್ನೊಂದು ಏನ್ ಹೇಳೋದು ಮೆಂಟಲ್ ಸ್ಥಿತಿ ಏನಿದೆ ಅದನ್ನೊಂದು ಕಾಮ್ ಆಗಿ ಇರುವಂತ ಒಂದು ಎನ್ವೈರನ್ಮೆಂಟ್ ಸೆಟ್ ಮಾಡಬೇಕು. ಅದು ಬಿಟ್ರೆ ನೀವು ಹೇಳಿದಾಗ ಎಷ್ಟೋ ಎಕ್ಸಾಮ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ನನ್ನ ಪೇರೆಂಟ್ಸ್ ಅಥವಾ ನನ್ನ ಸೀನಿಯರ್ಸ್ ಏನಿದ್ದಾರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಕ್ಸಾಮ್ಸ್ ಎಲ್ಲವನ್ನು ಅಟೆಂಡ್ ಮಾಡಿ, ಯಾವುದು ಬಿಡಬೇಡಿ. ಒಂದು ಏನಂತ ಹೇಳಿದ್ರೆ, ಇಟ್ ಈಸ್ ಗುಡ್ ಫಾರ್ ಯುವರ್ ಪ್ರಾಕ್ಟೀಸ್. ವಿದ್ಯಾರ್ಥಿಗಳಿಗೆ ಬೇರೆ ಕಲ್ತಂತಹ ಒಂದು ಇದೇನಿದೆ ವಿಷಯ ಏನಿದೆ ಎಕ್ಸಾಮ್ ಹಾಲಲ್ಲಿ ಆ ಪ್ರೆಷರಲ್ಲಿ ಟೈಮಲ್ಲಿ ಕೊಡುವಂಥ ಒಂದು ಅಭ್ಯಾಸ ಏನಿದೆ ದಟ್ ಇಸ್ ಗುಡ್. ಸೊ ಎಲ್ಲ ಎಕ್ಸಾಮನ್ನು ಅಟೆಂಪ್ಟ್ ಮಾಡಿ, ಪರ್ಟಿಕ್ಯುಲರ್ ಆಗಿ 1-2 ಯಾವ್ದಾದ್ರು ಬಿಡ್ಬೋದು, ದಟ್ ಇಸ್ ಫೈನ್. ಬಟ್ ಮೋರ್ ಯು ಅಟೆಂಪ್ಟ್ ಇಟ್ ಇಸ್ ಗುಡ್ ಫಾರ್ ಯು. ಒಂದು ಎಕ್ಸಾಮ್ಸ್ ಅಟೆಂಪ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಶೆಡ್ಯೂಲ್ ಏನಿದೆ, ಟೈಮ್ ಟೇಬಲ್, ಟ್ರಸ್ಟ್ ಯುವರ್ ಪ್ರಾಸೆಸ್. ಮೇಯ್ನ್ ಆಗಿ ಟೀಚರ್ಸ್ ಏನು ಹೇಳ್ತಾರೆ, ಯೂಶುವಲಿ ನೀವು ಹೇಳಿದಾಗೆ ಕೆಲವೊಮ್ಮೆ ಸ್ವಲ್ಪ ಹಿಂದೆ ಬೀಳ್ತಾರೆ. ಬಟ್ ಟ್ರಸ್ಟ್ ಯುವರ್ ಪ್ರಾಸೆಸ್ ಮೇನ್ಲಿ. ಈಗ ಏನಿದೆ ಆಲ್ರೆಡಿ ಯು ಮೈಟ್ ಹ್ಯಾವ್ ಪುಟ್ ಅ ಲಾಟ್ ಆಫ್ ಎಫರ್ಟ್. ಸಡನ್ ಆಗಿ ಚೇಂಜ್ ಆದರೆ ನಿಮ್ಮ ಒಂದು ಇದೇ ಸ್ಥಿತಿಯೇ ಚೇಂಜ್ ಆಗುತ್ತೆ. ಸೊ ಅದು ಬಿಟ್ಟು ಟ್ರಸ್ಟ್ ದ ಪ್ರಾಸೆಸ್, ಕಂಟಿನ್ಯೂಸ್ ಎಫರ್ಟ್ ಹಾಕಿ ಕನ್ಸಿಸ್ಟೆಂಟ್ ಆಗಿ. ಸೊ 12th ಅಲ್ಲಿ ಅದೇ ಎಷ್ಟೋ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಬರೆದು ಅದರಲ್ಲಿ ರಿಸಲ್ಟ್ ಬರಲಿ, ಅದಾದ್ಮೇಲೆ ದರ್ ಇಸ್ ಯೂಶಲಿ 2.5 months ಟೈಮ್. ಆವಾಗ ಯು ಕ್ಯಾನ್ ಕನ್ಸಲ್ಟ್. ಕಲ್ತವ್ರು ಎಷ್ಟೋ ಜನ ಇರ್ತಾರೆ ನಮ್ಮ ಸುತ್ತಮುತ್ತ, ಲೋಕಲೈಟ್ಸೇ ಎಷ್ಟೋ ಜನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಅಚೀವ್ಮೆಂಟ್ ಮಾಡಿದವರು ಇದ್ದಾರೆ. ಸೊ ಯು ಕ್ಯಾನ್ ಕನ್ಸಲ್ಟ್ ಲೆಕ್ಚರರ್ಸ್ ಅನ್ನ ಮಾತಾಡಿಸ್ಬೋದು, ಅಥವಾ ಲೋಕಲ್ ಇಂಜಿನಿಯರ್ಸ್ ಏನಿದ್ದಾರೆ ಅಥವಾ ಹೀಗೆ ಬೇರೆಯವ್ರ ಹತ್ರ, ಡಾಕ್ಟರ್ಸ್ ಹತ್ರ ಹೋಗಿ ಸ್ವಲ್ಪ ಕನ್ಸಲ್ಟ್ ಮಾಡಿದ್ರೆ ಒಂದು ಗೈಡೆನ್ಸ್ ಸಿಗುತ್ತೆ. ಸೊ ಆಕ್ಚುಲ್ ನಿಮಗೊಂದು ಕನ್ಫ್ಯೂಷನ್ ಅಲ್ಲ, ಬಟ್ ಒಂದು ಚಾಯ್ಸ್ ಅಲ್ಲಿ ಹಿಂಡ್ರೆನ್ಸ್ ಇರುತ್ತೆ, ಇದು ಮಾಡ್ಬೋದಲ್ಲ. ಇದು ರಿಸಲ್ಟ್ ಬಂದ ಮೇಲೆ ಯು ಕ್ಯಾನ್ ಕನ್ಸಲ್ಟ್ ಅಂಡ್ ಗೋ ಫಾರ್ವರ್ಡ್. ಬಟ್ 11th 12th ಅಲ್ಲಿ ಏನಿದೆ ಅವಾಗ ಇದರ ಬಗ್ಗೆ ಜಾಸ್ತಿ ಪ್ರೆಷರ್ ತಗೊಳ್ಬಾರ್ದು. ಮಕ್ಕಳು ತಮ್ಮ ಪ್ರೊಸೆಸ್ ಅಲ್ಲೇ ಮುಂದೆ ಹೋಗಿ ಎಕ್ಸಾಮ್ಸ್ ಅಟೆಂಪ್ಟ್ ಮಾಡಿ. ಎವ್ರಿಥಿಂಗ್ ವಿಲ್ ಗೋ ಫೈನ್ ಇಫ್ ಯು ಪುಟ್ ಕನ್ಸಿಸ್ಟೆಂಟ್ ಎಫರ್ಟ್ಸ್. ರಾಕೇಶ್, ಈಗ ನಿಮ್ಮ ವಿಚಾರಕ್ಕೆ ಬರುವುದಾದ್ರೆ, ನಾನು ತಿಳಿದಂತೆ PUC ಆದ ಕೂಡಲೇ ನಿಮ್ಮ ಮುಂದೆ ಕನಿಷ್ಠ 10-11 ಆಯ್ಕೆಗಳಿದ್ದವು. ಹೌದು ಸರ್. IIT, NIT,
ಮತ್ತು ಇಲ್ಲಿನ ಇಂಜಿನಿಯರಿಂಗ್ ಕಾಲೇಜು, ನೀಟ್, ಮೆಡಿಕಲ್ ಕಾಲೇಜ್, ಮತ್ತು ಮೂಲಭೂತ ವಿಜ್ಞಾನದ IISc, ಐಸರ್ ಇತ್ಯಾದಿಗಳಿದ್ದಾವೆ. ಕೆಲವೊಮ್ಮೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಕೂಡ ಬರ್ಬೋದು. ಹೌದು ಸರ್, ಇಷ್ಟೆಲ್ಲ ಆಯ್ಕೆ ಇದೆ. ಇಲ್ಲಿ ತುಂಬಾ ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಮುಂದೆ ಏನೆಲ್ಲ ಆಯ್ಕೆಗಳಿದ್ದವು, ನೀವು ಅದನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಮ ಯೋಚನೆ ಬೇಕು, ಮತ್ತು PS ನಿಮ್ಮ ಕ್ಲಾಸ್ಮೇಟ್, ಸೀನಿಯರ್ಸ್, ತಂದೆ ತಾಯಿ, ಅಧ್ಯಾಪಕರು, ಇದು ತುಂಬಾ ಆಯಕಟ್ಟಿನ ಸಮಯ. ಹೇಗೆ ಯೋಚನೆ ಮಾಡಿದ್ರಿ, ಯಾವ ನಿರ್ಧಾರಕ್ಕೆ ಹೇಗೆ ಬಂದ್ರಿ? ಇದು ಹೆಚ್ಚಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಫೇಸ್ ಮಾಡಲೇಬೇಕಾದಂತಹ ಒಂದು ಸ್ಥಿತಿ. ನೀವು ಹೇಗೆ ಮಾಡಿದ್ರಿ ಇದನ್ನು? ಸರ್, ಮೇನ್ಲಿ ನನ್ನ ಫ್ರೆಂಡ್ಸ್, ನಾನು 11th 12th ಅಲ್ಲಿ ಯಾರ ಜೊತೆ ಕಲ್ತಿದ್ದೆ, ನನ್ನ ಮಿತ್ರರು ಎಷ್ಟೋ ಜನ ಇಂಜಿನಿಯರಿಂಗ್ ಪ್ರಿಫರ್ ಮಾಡಿ ತಂತ್ರಜ್ಞಾನದ ಕಡೆಗೆ ಹೋಗಿದ್ದಾರೆ. ಸೊ CET ಅಲ್ಲಿ ಒಂದು ಎಲ್ಲರಿಗೂ ಸಾಧಾರಣ ಒಂದು ಸ್ಥಿತಿ ಬರುತ್ತೆ ಚಾಯ್ಸ್ ಮಾಡ್ಲಿಕ್ಕೆ. ಸೊ ನನಗೆ ಅದೊಂದು ಚಾಯ್ಸ್ ಇತ್ತು. ಅದಾದ್ಮೇಲೆ ನೀವು ಹೇಳಿದಾಗೆ JEE ಮೇನ್, JEE ಅಡ್ವಾನ್ಸ್ಡ್ ಅಲ್ಲಿ NITK ಹಾಗೂ ನಮ್ಮ ಸುತ್ತಮುತ್ತದ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜಸ್ ಇರಲಿ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲೂ ಚಾಯ್ಸ್ ಇತ್ತು. ಬಟ್ ನಿಮಗೆ ಗೊತ್ತಿರ್ಬೋದು ಹಾಗೆ, ನನ್ನ ಅಕ್ಕ ರಶ್ಮಿ ಪಾರ್ವತಿ ಅಂತ, ಅವಳು ಐಸರಲ್ಲೇ ಕಲ್ತದ್ದು ತಿರುವನಂತಪುರದಲ್ಲಿ. ಸೊ ನನಗೆ ಮೊದಲಿಂದಲೇ ಒಂದು ಐಸರ್ ಅಂತ ಏನು ಅಥವಾ ಹೇಗೆ ಅಂತ ಒಂದು ಸ್ವಲ್ಪ ಜ್ಞಾನ ಇತ್ತು. ಪ್ಲಸ್ ಅವಳ ಜೊತೆ ಮಾತಾಡಿದಾಗ ನನಗೆ ಮೊದಲಿಂದಲೇ ಇನೋವೇಷನ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ನಾಟ್ ಪರ್ಟಿಕ್ಯುಲರ್ಲಿ ವಿಜ್ಞಾನ, ಮೂಲ ವಿಜ್ಞಾನ, ಬಟ್ ಇನೋವೇಷನ್ ಏನಂತ ಹೇಳಿದ್ರೆ ಹೊಸದಾಗಿ ಒಂದು ನಮ್ಮ ಸುತ್ತಮುತ್ತಲಿರೋ ಪ್ರಾಬ್ಲಮ್ಸಿಗೆ ಒಂದು ಸೊಲ್ಯೂಷನ್ ಹುಡುಕೋದು ನನಗೊಂದು ಇದಿತ್ತು. ಅವಾಗ ನೀವು ಹೇಳಿದಾಗೆ ಚಾಯ್ಸಸ್ ಇರುತ್ತೆ ತುಂಬಾ, ಬಟ್ ಯು ಹ್ಯಾವ್ ಟು ಲುಕ್ ಎಟ್ ದ ಪ್ರೋಸ್ ಅಂಡ್ ಕಾನ್ಸ್. ಯಾವ್ದ್ರಲ್ಲಿ ಏನಿದೆ, ಎಷ್ಟು ಮುಂದೆ ಹೋದ್ರೆ ಇದಿದೆ ಅಂತ. ಸೊ ಐಸರಲ್ಲಿ ಹೇಗೆ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಇದು ಸ್ಟಾರ್ಟ್ ಆಗಿ ಒಂದು 15 ವರ್ಷ ಆಯ್ತಷ್ಟೇ. ಈಗ IISc ಅಥವಾ IIT ಒಂದು ಫೇಮ್ ಏನಿದೆ, ಒಂದು ಏನಿದೆ, ಅದು ಬಿಕಾಸ್ ಇಟ್ ಸ್ಟಾರ್ಟೆಡ್ 80 years ago, 80-70 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಆದ್ರೆ ಐಸರ್ ಏನಿನ್ನು 20-30 ವರ್ಷ ಆದ್ಮೇಲೆ ಒಂದು ಫೇಮಸ್ ಆಗುತ್ತೋ, ಅದು ಈ ನಮ್ಮ ಬ್ಯಾಚ್, ನನ್ನ ಬ್ಯಾಚ್ ಅಥವಾ ನನ್ನ ಜೂನಿಯರ್ಸ್ ಅಥವಾ ಸೀನಿಯರ್ಸ್ ಏನಿದ್ದಾರೆ, ಇವರು ಹೋಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಐಸರಿಗೆ ಒಂದು ಹೆಸರು ಇರುತ್ತೆ. ಸೊ ನಾವು ಇದ್ರಲ್ಲಿ ಸ್ಟಾರ್ಟಿಂಗ್ ಲೆಗಸಿ ಬ್ಯಾಚಸ್. ಆ ಒಂದು ಮನಸ್ಥಿತಿ ಇತ್ತು ನನ್ನಲ್ಲಿ. ಇದೊಂದು ಜೆನ್ವಿನ್ ಆಗಿ ಕೆಲವು ಮಕ್ಕಳಲ್ಲಿ ಕನ್ಫ್ಯೂಷನ್ ಇರುತ್ತೆ ವಿದ್ಯಾರ್ಥಿಗಳಲ್ಲಿ. ಮನೆ ಬಿಟ್ಟು ವಿದ್ಯಾಭ್ಯಾಸಕ್ಕೆ ದೂರ ಹೋಗುದು, ಈಸ್ ಇಟ್ ವ್ಯಾಲಿಡ್, ಈಸ್ ಇಟ್ ಸ್ಯಾಟಿಸ್ಫ್ಯಾಕ್ಟರಿ? ನನಗೆ ನನ್ನ ಪೇರೆಂಟ್ಸ್ ಆಗಿರ್ಲಿ ಅಥವಾ ನನ್ನ ಪಿಯರ್ಸ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಏಜಸ್ ಅಲ್ಲಿ ಹೊರಗೆ ಹೋಗದೆ ಬರೀ ಪುಸ್ತಕ ಓದಿದ್ರೆ ಸಾಲದು, ನಮ್ಮ ಸುತ್ತಮುತ್ತದ ವರ್ಲ್ಡ್ ನೋಡ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಇಟ್ ಇಸ್ ಫಾರ್ ಅ ರೀಸನ್. ನಾವು ಹೊರಗೆ ಹೋಗಿ ನೋಡಿದಷ್ಟು ನಮ್ಮ ಜ್ಞಾನ ಅಷ್ಟು ಹೆಚ್ಚಾಗುತ್ತೆ. ಹಾಗೂ ಇಂಪಾರ್ಟೆಂಟ್ಲಿ ಬರೇ ವಿಜ್ಞಾನ ಅಥವಾ ಪುಸ್ತಕ ಜ್ಞಾನ ಇದ್ರೆ ಸಾಕಾಗೋದಿಲ್ಲ. ವರ್ಲ್ಡ್ ಅಲ್ಲಿ ನಮಗೆ ಸಮಾಜಮುಖಿಯಾದ ಒಂದು ಯೋಚನೆ ಆಗಿರ್ಲಿ, ಜನರೊಟ್ಟಿಗೆ ಬೇರೆ ಸ್ಟೇಟಿಗೆ ಹೋಗಿ ಆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕನ್ವರ್ಸ್ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ಬರೋದು ಒಂದು ಇಂಪಾರ್ಟೆಂಟ್. ಆದ ಕಾರಣ ಈ ಎಲ್ಲ ಡಿಸಿಷನ್ಸ್ ಒಂದು ಇನ್ಫ್ಲುಯೆನ್ಸ್ ಮಾಡಿ ನಾನು ಫೈನಲಿ ಐಸರ್ ಮೊಹಾಲಿ ಆಗ್ಬೋದು ಅಂತ ಚೂಸ್ ಮಾಡಿ ಅಲ್ಲಿಗೆ ಹೋದದ್ದು. ಮತ್ತೆ ಪರ್ಟಿಕ್ಯುಲರ್ಲಿ ನನಗೆ ಫಿಸಿಕ್ಸ್ ಅಲ್ಲಿ ಮುಂದೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇತ್ತು. ಐಸರ್ ಮೊಹಾಲಿಯ ಅಪ್ಲೈಡ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಇಸ್ ವರ್ಲ್ಡ್ ಫೇಮಸ್. ಸೊ ಆ ಲ್ಯಾಬ್ ನೋಡಿಯೇ, ಅವರ 3D ಪ್ರಿಂಟಿಂಗ್ ಹಾಗೂ ಹೋಲೋಗ್ರಫಿ ಲ್ಯಾಬ್ ನೋಡಿ ನಾನು ಐಸರ್ ಮೊಹಾಲಿ ಅಂತ ಚೂಸ್ ಮಾಡ್ಲಿಕ್ಕೆ ಮೇನ್ ಕಾರಣ. ರಾಕೇಶ್, ನೀವು ಅದನ್ನು ಹೇಗೆ ತಗೊಂಡಿದ್ದೀರೋ ಗೊತ್ತಿಲ್ಲ, ನಿಮ್ಮ ಪೇರೆಂಟ್ಸ್, ಅಧ್ಯಾಪಕರು ಹೇಗೆ ತಗೊಂಡಿದ್ದಾರೋ ಗೊತ್ತಿಲ್ಲ. ನೀವು ಬಾಲ ಪ್ರತಿಭೆ, ಚೈಲ್ಡ್ ಪ್ರಾಡಿಜಿ ಅಂತ ಗುರುತಿಸಲ್ಪಟ್ಟವರು, ಅತ್ಯಂತ ಎಳವೆಯಲ್ಲಿಯೇ ರಾಷ್ಟ್ರಮಟ್ಟದ ವೈಜ್ಞಾನಿಕ ಪ್ರಶಸ್ತಿಯನ್ನು ಪಡೆದವರು. ಇದು ಏನೂ ಆಗ್ಬೋದು, ಪ್ರೆಷರ್ ಆಗ್ಬೋದು, ಖುಷಿ ಇರ್ಬೋದು, ಹೆಡ್ವೇಟ್ ಆಗ್ಬೋದು, ಏನೂ ಆಗ್ಬೋದು. ಇದು ನಿಮ್ಮ ಮೇಲೆ ಭಾರವಾಗಿ ಕೂತಿತ್ತ ಮುಂದೇನು ಮಾಡಬೇಕು ಅಂತ. ನೀವು ಇದನ್ನು ಹೇಗೆ ತಗೊಂಡಿದ್ರಿ? ಈ ಒಂದು ರೆಕಗ್ನಿಷನ್ ಇರ್ಬೋದು, ಈ ನೀವು ಹೇಳಿದಾಗೆ ಪ್ರೆಷರ್ ಇರುತ್ತೆ. ಎಲ್ಲ ಟೀಚರ್ಸ್ ಆಗಿರ್ಲಿ ಅಥವಾ ಫ್ರೆಂಡ್ಸ್ ಆಗಿರ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನೋ ಒಂದು ಉತ್ತಮವಾದ ಸಾಧನೆ ಮಾಡ್ತಾನೆ ಅಂತ. ಮೈನ್ ಆಗಿ ಹೇಳ್ಬೇಕು ಅಂತಾದ್ರೆ ಈ ಪ್ರೆಷರ್ ಏನಿದೆ, ಇಟ್ ಮೋಟಿವೇಟ್ಸ್ ಯು ಜೆನ್ವಿನ್ಲಿ. ನೀವು ಒಂದ್ಸರ್ತಿ 10 ವರ್ಷ ಮೊದಲು ಮಾಡಿದನ್ನೇ ಅದೇ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಯು ಹ್ಯಾವ್ ಟು ಕೀಪ್ ಕಂಟಿನ್ಯೂಯಿಂಗ್ ಅಂತ ಆ ಒಂದು ಪ್ರೆಷರ್ ಏನಿದೆ, ಅದು ನೆಗೆಟಿವ್ಲಿ ಎಫೆಕ್ಟ್ ಆಗಬಾರ್ದು. ಬಟ್ ಇಫ್ ಯು ಕೀಪ್ ರೀಇನ್ಫೋರ್ಸಿಂಗ್ ಇಟ್ ಪಾಸಿಟಿವ್ಲಿ. ನನಗೆ ನನ್ನ ಮನೆಯಲ್ಲಿ ಅಂತೂ ಯಾವುದೇ ರೀತಿಯಾದ ತೊಂದರೆ ಕೊಡ್ಲಿಲ್ಲ ಪೇರೆಂಟ್ಸ್. ಅವ್ರಿಗೆ ಗೊತ್ತಿತ್ತು ಒಂದಲ್ಲ ಒಂದು ರೀತಿಯಲ್ಲಿ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಸಿಕ್ಕಿ, ಗೌರ್ಮೆಂಟ್ ಸೀಟ್ ಸಿಕ್ಕಿ ಹೋಗ್ಬೋದು ಅಂತ ಒಂದು ಅವರಲ್ಲಿ ಒಂದು ಟ್ರಸ್ಟ್ ಇತ್ತು. ಆದ್ರೆ ಫ್ರೆಂಡ್ಸ್ ಆಗಿರ್ಲಿ, ಟೀಚರ್ಸ್ ಆಗಿರ್ಲಿ, ಅವರು ಕೂಡ ಪ್ರೆಷರ್ ಅಂತ ಹಾಕ್ಲಿಲ್ಲ, ಬಟ್ ಪಾಸಿಟಿವ್ ರೀಎನ್ಫೋರ್ಸ್ಮೆಂಟ್ ವರ್ಕ್ಸ್ ಅಲಾಟ್. ಹಾಗೆ ಅಂತ ಹೇಳಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ಪಡ್ತೇನೆ, ತಮ್ಮ ಸ್ಕೂಲಲ್ಲಿ ಎಷ್ಟೋ ಮಕ್ಕಳಿಗೆ ಎಕ್ಸ್ಪೋಜರೇ ಇರೋದಿಲ್ಲ, ಹೊರಗೆ ಹೋಗಿ ಅಭ್ಯಾಸ ಇರೋದಿಲ್ಲ ಅಥವಾ ಕಾಂಪಿಟೇಷನ್ಸಿಗೆ ಹೋಗಿರೋದಿಲ್ಲ. ಅಂಥವ್ರಿಗೂ ಇಟ್ ಈಸ್ ಫೈನ್. ಅವರು ಕೂಡ ಬಂದು ಮಾಡುವಂತಹ ಇದೇನು ಹೊಸದಾಗಿ ಅಲ್ಲ. ಹೀಗಿರುವ ಫೀಲ್ಡಿಗೆ ಅವರು ಅಂಥವ್ರು ಎಂಟ್ರಿ ಕೊಟ್ಟು ಮಾಡ್ಬೋದು. ಇಟ್ ಈಸ್ ಅ ವೆರಿ ನಾರ್ಮಲ್ ಸ್ಟ್ರೀಮ್. ಮೋರ್ ಇಂಪಾರ್ಟೆಂಟ್ಲಿ ಈ ಎಕ್ಸಾಮ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ IIT ಆಗಿರ್ಲಿ ಅಥವಾ JEE ಅಡ್ವಾನ್ಸ್ಡ್, ಇದರಲ್ಲೆಲ್ಲ ರ್ಯಾಂಕ್ ಬಂದವರು, ಆ ರ್ಯಾಂಕ್ ಡಿಫರೆನ್ಸೇ ನೀವು ಆ ಹೊಸ ಕಾಲೇಜಿಗೆ ಹೋದಾಗ ಅದರಲ್ಲೇ ಒಂದು ಹೈರಾರ್ಕಿ ಸೆಟ್ ಆಗಿರುತ್ತೆ. ಇವರೆಲ್ಲ ಉತ್ತಮ ರ್ಯಾಂಕ್ ಪಡೆದವರು, ನಾವೆಲ್ಲ ಸ್ವಲ್ಪ ಕೆಳಗಿದೆ ಅಂತ. ಹಾಗಿರೋ ಡಿಫರೆನ್ಸಸ್
ಬರಬಾರ್ದು, ಬಟ್ ಇಟ್ ಇಸ್ ವೆರಿ ನಾರ್ಮಲ್. ಸೊ ಅದರೊಟ್ಟಿಗೆ ಡೀಲ್ ಮಾಡೋದು ಇಟ್ ಶುಡ್ ಬಿ ಪಾಸಿಟಿವ್ಲಿ ರೀಇನ್ಫೋರ್ಸ್ಡ್. ಯಾವುದೇ ರೀತಿಯಲ್ಲಿ ನೆಗೆಟಿವ್ಲಿ ಅಥವಾ ಬೇರೆ ಒಂದು ಕೆಟ್ಟದಾಗಿ ಅದು ಎಫೆಕ್ಟ್ ಆಗಬಾರ್ದು. ಅದನ್ನು ನೋಡಿಕೊಂಡಿದ್ರೆ ಮಕ್ಕಳು ತನ್ನಂತಾನೆ ಮುಂದೆ ಹೋಗ್ತಾರೆ. ನನಗಂತೂ ನನ್ನ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ದಾರೆ. ರಾಕೇಶ್, ಈಗ ವಿದೇಶ ಮತ್ತು ವಿದೇಶಿ ವಿದ್ಯಾಭ್ಯಾಸ ಅಧ್ಯಯನ ನಮಗೆ ದೂರವಾಗಿ ಉಳಿದಿಲ್ಲ. ಭಾರತೀಯ ವಿದ್ಯಾರ್ಥಿಗಳಿಗೆ ಅಭೂತಪೂರ್ವವಾದಂಥ ಅವಕಾಶಗಳು ಇದೆ ಸರ್. ಯುರೋಪ್ ಮತ್ತು ಅಮೆರಿಕದಲ್ಲಿದೆ. SLC ಆದ ನಂತರ ಶುರುವಾಗ್ತದೆ ಅದು. ಹಲವಾರು ಥರದ ಪರೀಕ್ಷೆಗಳು, ಸ್ಕಾಲರ್ಶಿಪ್ಗಳು, ಯಾವ ಖರ್ಚು ಇಲ್ಲದೆ ನಾವು ಮಾಸ್ಟರ್ಸ್ ಮಾಡಬಹುದು, PhD ಮಾಡಬಹುದು. ಎಷ್ಟಂತ ಹೇಳಿದ್ರೆ PhD ಮಾಡುವಾಗ ಸಂಪಾದನೆ ರೀತಿಯಲ್ಲಿ ಸ್ಕಾಲರ್ಶಿಪ್ ಸಿಗ್ತದೆ. ಇದು ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಅಧ್ಯಾಪಕರಿಗೆ ಗೊತ್ತಿಲ್ಲ, ಪಾಲಕರಿಗೆ ಗೊತ್ತಿಲ್ಲ. ಸರ್, ಒಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ದೇಶದ ಈ ಸ್ಟ್ರೀಮಲ್ಲಿ ಎಂಜಿನಿಯರಿಂಗ್ ಆಗಿರಲಿ, ಮೂಲ ವಿಜ್ಞಾನ ಆಗಿರಲಿ, ಕಲ್ತವರಿಗೆ ನಮ್ಮ ಸುತ್ತಮುತ್ತವೇ ಗೌರವ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಹೊರಗಿನ ದೇಶದಲ್ಲಿದೆ. ಇಂಡಿಯನ್ ಸ್ಟೂಡೆಂಟ್ಸ್ ಅನ್ನ ಅವರು ಒಂದು ಪೆಡೆಸ್ಟಲ್ ಇಟ್ಟು ನೋಡ್ತಾರೆ. ಯಾಕಂತ ಹೇಳಿದ್ರೆ ಮೈನ್ ಆಗಿ ನಾವು ಮಾತಾಡಿದಂತೆ ಇಲ್ಲಿನ ಕಾಂಪಿಟೇಷನ್ ಬೇರೆ ಯಾವ ದೇಶದಲ್ಲೂ ಈ ತರ ಇಲ್ಲ. ಸೊ ಇಲ್ಲಿ ಪಾಸ್ ಆಗಿ ಇಲ್ಲಿ ಕಷ್ಟ ಬಂದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಮುಂದೆ ಶೈನ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತು ವರ್ಲ್ಡ್ ವೈಡ್. ಈಗ ನೋಡ್ಬೋದು, ನಮ್ಮ ವರ್ಲ್ಡ್ ಬ್ಯಾಂಕಿನ ಅತ್ಯಂತ ಉತ್ತಮವಾದ ಪೊಸಿಷನ್ಸ್ ಅಲ್ಲಿ ಇಂಡಿಯನ್ಸ್ ಇದ್ದಾರೆ. ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲ್ಲ ಇದ್ದಾರೆ. ಹೀಗೆ ಎಷ್ಟೆಷ್ಟೋ ಒಳ್ಳೊಳ್ಳೆ ಪೊಸಿಷನ್ಸ್ ಅಲ್ಲಿ ಇಂಡಿಯನ್ಸ್ ಇದ್ದಾರೆ. ದ ಫ್ಯಾಕ್ಟ್ ಈಸ್ ದೇರ್ ಆರ್ ವೆರಿ ಕಲರ್ಫುಲ್ ಆಪರ್ಚುನಿಟೀಸ್ ಫಾರ್ ಇಂಡಿಯನ್ಸ್. ಅದು ಬಿಟ್ರೆ ಯುರೋಪಲ್ಲಿ ಆಗಿರ್ಬೋದು ಅಥವಾ US ಅಲ್ಲಿ ನೀವು ಹೇಳಿದಾಗೆ ಆಲ್ರೆಡಿ BS MS ಅಥವಾ MSc ಮಾಸ್ಟರ್ಸ್ ಮಾಡಿದಂತಹ ಮಕ್ಕಳಿಗೆ PhD ಅಥವಾ ಇಂಟರ್ನ್ಶಿಪ್ ಸಮರ್ ಪ್ರೋಗ್ರಾಮ್ಸ್ ಇರಲಿ, ಎಷ್ಟೆಷ್ಟೋ ಅಲಾಂಗ್ ವಿತ್ ಸ್ಟೈಪೆಂಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ದಾದ್ ಅಂತ ಜರ್ಮನಿಯಲ್ಲಿದೆ. ಫ್ರಾನ್ಸ್ನವರ ನ್ಯಾಷನಲ್ ಯೂನಿವರ್ಸಿಟಿ ಲೈನಲ್ಲಿ ಒಟ್ಟು 37 ಯೂನಿವರ್ಸಿಟೀಸ್ ಎಲ್ಲ ಜೊತೆಗೆ ಸ್ಟೂಡೆಂಟ್ಸ್ ಅಲ್ಲಿ ಅಪ್ಲೈ ಮಾಡಿ ಹೋಗ್ಬೋದು. ಲ್ಯಾಬಲ್ಲಿ ಫಂಡಿಂಗ್ ಇದ್ರೆ ಅವರ ಸ್ಟೈಪೆಂಡ್ ಬೇರೆ, ಅವರು ಪ್ರೋಗ್ರಾಮಲ್ಲಿ ಕೊಡುವ ವೀಸಾ ಫ್ರೀ, ಅಲ್ಲಿ ಹೋಗಿ ಅವರ ಅಕಾಮಿಡೇಷನ್ ಅಲ್ಲಿ ಹೋಗಿ ಮಾಡ್ಬೋದು. ಹೀಗಿರೋ ಎಷ್ಟೆಷ್ಟೋ ಪ್ರೋಗ್ರಾಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ರೈಸ್ ಯೂನಿವರ್ಸಿಟಿ US ಅಲ್ಲಿ, ಪರ್ಡ್ಯೂ, ಅದಾದ್ಮೇಲೆ MIT, ಕ್ಯಾಲ್ಟೆಕ್, ಇವರೆಲ್ಲ ಸಮರ್ ಪ್ರೋಗ್ರಾಮ್ಸ್ ಹಾಗೂ ಅದರ ಥ್ರೂ ಸೆಲೆಕ್ಟ್ ಆದಂತಹ ಮಕ್ಕಳು PhD ಮಾಡ್ಬೋದು. ಅದಾದಮೇಲೆ ಕೆನಡಾದಲ್ಲಿ ಮೈಟಾಕ್ಸ್ ಅಂತ ಅಂತಿದೆ, ಸಿಂಗಾಪುರ್ನ ನ್ಯಾಷನಲ್ ಪ್ರೋಗ್ರಾಮ್ ಇದೆ, ಆಸ್ಟ್ರೇಲಿಯಾದವರ ನ್ಯಾಷನಲ್ ಯೂನಿವರ್ಸಿಟಿ, ಅಲ್ಲೂ ಕೂಡ 19 ಯೂನಿವರ್ಸಿಟೀಸ್ ಒಟ್ಟಿದ್ದಾವೆ. ಸೊ ಅವರೆಲ್ಲ ಇಂತಹ ಪ್ರೋಗ್ರಾಮ್ ಆಫರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆಲ್ರೆಡಿ ಕಲ್ತಂತಹ ಮಕ್ಕಳು, ಅಂದರೆ ವಿದ್ಯಾರ್ಥಿಗಳು ಇಲ್ಲಿ BS ಅಥವಾ ಮಾಸ್ಟರ್ಸ್ ಮಾಡಿದಂಥವರಿಗೆ 10th ಮುಗಿಸಿಯೇ PUC ಮಾಡುವಂತಹ ಎಷ್ಟೋ ಆಪರ್ಚುನಿಟೀಸ್ ಇದೆ. ಬಟ್ ಯೂಶ್ವಲಿ ಈ ಪ್ರೆಷರ್ ಒಂದು ಏನಿದೆ, ನಮ್ಮ ಸೊಸೈಟಿಯ ಪ್ರೆಷರಿಂದಾಗಿ ಸ್ಟೂಡೆಂಟ್ಸ್ ಹೋಗಲ್ಲ. 11th 12th ಅಲ್ಲಿ ಫಾರಿನಿಗೆ ಹೋಗೋದು ಇಟ್ ಈಸ್ ಅ ವೆರಿ ಬಿಗ್ ಡೀಲ್. ಅಂದರೆ ಮಕ್ಕಳ ಆ ಏಜಿಗೆ ಒಂದು ಹೋಗೋದು ಇಟ್ ಈಸ್ ನಾಟ್ ಅಡ್ವೈಸಬಲ್ ಆಲ್ಸೋ. ಬಟ್ 12th ಮುಗಿಸಿ ಏನು ಹೋಗ್ತಾರೆ ಕಾಲೇಜಿಗೆ, ಈಗ ಹೇಗಾಗಿದೆ ಅಂತ ಹೇಳಿದರೆ ಈ ಫೀಲ್ಡ್ಸಿಗೆ ಫಾರಿನಲ್ಲಿ ತುಂಬ ಒಂದು ಮಾನ್ಯತೆ ಇದೆ, ಅವರೊಂದು ಗೌರವ ಕೊಡ್ತಾರೆ. ಸೊ ಆ ಯೂನಿವರ್ಸಿಟೀಸಿಗೆ ನೀವು ಅಪ್ಲೈ ಮಾಡಿದರೆ ಸ್ಟೈಫೆಂಡ್ ಒಂದು ಇಂಡಿಯಾದಿಂದಲೇ PM ಒಂದು ಪ್ರಧಾನಮಂತ್ರಿ ಸ್ಕಾಲರ್ಶಿಪ್ ಇದೆ. ಸೊ ಪ್ರತಿ ವರ್ಷ 5 ಅಥವಾ 10 ಕ್ಯಾಂಡಿಡೇಟ್ಸ್ ಅವರು ಫಂಡ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಸಿಗೆ ಹೋಗೋರಿಗೆ. ದಟ್ ಈಸ್ ವೆರಿ ಸ್ಮಾಲ್, ಅಗ್ರೀಡ್. ಬಟ್ ಹೀಗೆ ಎಷ್ಟೆಷ್ಟೋ ಪ್ರೋಗ್ರಾಮ್ಸ್ ನಮ್ಮ ಟೈಅಪ್ಸ್ ಇದೆ. ಹೇಗಂತ ಹೇಳಿದರೆ, ನೀವು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಥವಾ ಸಪೋಸ್ ಯಾವುದೋ ಒಂದು ಯೂನಿವರ್ಸಿಟಿ, ಅದು ಎಕ್ಸಾಕ್ಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಅವರ ಪೋರ್ಟಲಿಗೆ ಹೋಗಿ. ಬಟ್ ಟೈಅಪ್ಸ್ ಇರುತ್ತೆ. ನೀವು ಇಲ್ಲಿ ನಿಮ್ಮ BS ಬ್ಯಾಚುಲರ್ಸ್ ಮಾಡಿ ಮಾಸ್ಟರ್ಸಿಗೆ ಫಾರಿನ್ಗೆ ಹೋಗುವ ಎಷ್ಟೋ ಪ್ರೋಗ್ರಾಮ್ಸ್ ಇದೆ. ಹಾಗೇನೆ ಸಮ್ಮರ್ ಪ್ರೋಗ್ರಾಮ್ಸ್ ಐಸರಲ್ಲೆಲ್ಲ ಹೇಗಿದೆ ಸಿಸ್ಟಮ್ ಅಂತ ಹೇಳಿದ್ರೆ, ಪ್ರತಿ ವರ್ಷ ವಿಂಟರ್ ಬ್ರೇಕ್ ಅಂತ 1 ತಿಂಗಳು ಕೊಡ್ತಾರೆ, ಸಮ್ಮರ್ ಬ್ರೇಕ್ ಅಂತ 3 ತಿಂಗಳು ಕೊಡ್ತಾರೆ. ಇದೀಗ ಎಷ್ಟೆಷ್ಟೋ ಯೂನಿವರ್ಸಿಟಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಸಮ್ಮರ್ ಪ್ರೋಗ್ರಾಮಲ್ಲಿ ಬೇರೆ ಯೂನಿವರ್ಸಿಟಿಗೆ ಹೋಗಿ ಬೇರೆ ಲ್ಯಾಬಲ್ಲಿ ನಿಮ್ಮ ಫೀಲ್ಡಿಂದ ಹೊರಗೆ ಅಥವಾ ನಿಮ್ಮದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುವ ಫೀಲ್ಡಲ್ಲಿ ಎಕ್ಸ್ಪ್ಲೋರ್ ಮಾಡೋದೊಂದು ಸಿಸ್ಟಮ್ ಆಗಿದೆ. ಇದು ಮೇನ್ಲಿ ಜ್ಞಾನಕ್ಕಾಗಿಯೇ ಹೋಗೋದು, ಬಟ್ ಅದಕ್ಕಿಂತ ಹೆಚ್ಚಾಗಿ ಎಕ್ಸ್ಪೋಜರ್. ನೀವು ಬೇರೆ ದೇಶದವರು ಅಥವಾ ಬೇರೆ ಸ್ಟೇಟಿನ ಒಂದು ಸೈಂಟಿಸ್ಟ್ ಹತ್ರ ಅಥವಾ ವಿಜ್ಞಾನಿಗಳ ಅಥವಾ ಪ್ರೊಫೆಸರ್ ಹತ್ರ ಒಂದು ಇಂಟರಾಕ್ಟ್ ಮಾಡಿ ಅವರ ಸಿಸ್ಟಮ್ ಹೇಗೆ, ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಗಿದೆ, ಅಥವಾ ಅವರ ಮಕ್ಕಳು ಯಾವ ರೀತಿ ಸ್ಟಡಿ ಮಾಡ್ತಾರೆ, ಹೇಗಿದೆ ಸಿಸ್ಟಮ್, ಅಥವಾ ಅಲ್ಲಿನ ಫೆಸಿಲಿಟೀಸ್ ಹೇಗಿದೆ, ಹೀಗೆ ಒಂದು ಎಕ್ಸ್ಪೋಜರ್ ಏನಿದೆ ದ್ಯಾಟ್ ಹೆಲ್ಪ್ ಸ್ಟೂಡೆಂಟ್ಸ್ ಅ ಲಾಟ್. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಫಾರಿನಿಗೆ ಹೋಗೋದು ನೀವು ಹೇಳಿದಾಗೆ ತುಂಬಾ ಇಟ್ ಈಸ್ ರೀಚಬಲ್ ಫಾರ್ ಎವ್ರಿ ಪರ್ಸನ್. ಅಲ್ಲಿ ಹೋಗಿ ಸ್ಟೈಫೆಂಡೇ ಎಕ್ಸ್ಟ್ರಾ 30-40 ಸಾವಿರ ತಿಂಗಳಿಗೆ ಕೊಡುವಂತಹ ಒಂದು ಸಿಚುವೇಶನ್ ಬಂದಿದೆ. ಸೊ ಇಟ್ ಈಸ್ ವೆರಿ ವೆರಿ ಅಡ್ವೈಸಬಲ್. ವಿದ್ಯಾರ್ಥಿಗಳು ಇದನ್ನ ಟ್ರೈ ಮಾಡಬೇಕು. ದೇ ಹ್ಯಾವ್ ಟು ಲುಕ್ ಅಪ್ ಫಾರ್ ಇಟ್. ಹಾಗೂ ಒಂದು 5 ವರ್ಷ ಅಥವಾ 10 ವರ್ಷ ಫಾರಿನಲ್ಲಿ ಕಲ್ತು ವಾಪಸ್ ಬಂದು ಇಂಡಿಯಾದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೂ ಎಷ್ಟೆಷ್ಟು ಆಪರ್ಚುನಿಟೀಸ್ ಇದೆ. ಇಲ್ಲಿ ಬಂದಾದ್ಮೇಲೆ ಅವರು ಯಾವುದೇ ಫೀಲ್ಡ್ ಅಲ್ಲೂ ವರ್ಕ್ ಮಾಡ್ಬೋದು. ಅಲ್ಲಿನೂ ಅಷ್ಟೇ. ಮೇನ್ಲಿ ಈಗ ಸ್ಟಾರ್ಟ್ಅಪ್ಸ್ ಇದೊಂದು ಏನು ಬಬಲ್ ಇದೆ, ದ್ಯಾಟ್ ಈಸ್ ಡಿಕ್ಲೈನಿಂಗ್ ಅ ಲಿಟಲ್. ವರ್ಷ ಹೋದಾಗೆ ನಾವು ಈ 2020 ಅಥವಾ ಮೊದಲೇನು ನೋಡಿದ್ದೇವೆ ಆ ಡೆವಲಪ್ಮೆಂಟ್,
ಪರ್ಟಿಕ್ಯುಲರ್ ಆಗಿ ಫೀಲ್ಡ್ಸ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಬಟ್ ಇಟ್ ಕ್ಯಾನ್ ಬಿ ಪಿಕ್ಡ್ ಅಪ್. ಈ ವಿದ್ಯಾರ್ಥಿಗಳು ಬಂದು ತಮ್ಮ ಎಫರ್ಟ್ ಅಥವಾ ಇನಿಷಿಯೇಟಿವ್ ತೋರಿಸಿದ್ರೆ ವಾಪಸ್ ಅವರು ತಮ್ಮ ಒಂದು ಫೀಲ್ಡ್ ಅಲ್ಲಿ ಡೆವಲಪ್ಮೆಂಟ್ ತೋರಿಸಬಹುದು. ಆ ಒಂದು ಪ್ರಾಮಿಸ್ ಇದೆ ಈ ಫೀಲ್ಡ್ ಅಲ್ಲಿ ಅಂತ. ಇದು ಮೇಯ್ನ್ ಆಗಿ ಒಂದು ಶಿಕ್ಷಣ ಸಂಸ್ಥೆ, ನೀವು ಹೇಳಿದಾಗೆ ಕಾಲೇಜಸ್ ಆಗಿರ್ಲಿ, ಟೀಚರ್ಸ್ ಆಗಿರ್ಲಿ, ಮಕ್ಕಳಲ್ಲಿ ಇದೊಂದು ಎಂಕರೇಜ್ ಮಾಡಬೇಕು, ಮಾಹಿತಿ ನೀಡಬೇಕು. ಎಷ್ಟೋ ಮಕ್ಕಳು ಆನ್ಲೈನ್ ಅಲ್ಲಿ ನೋಡಿ, ವಿದ್ಯಾರ್ಥಿಗಳು ನೋಡಿ ಹೇಳ್ತಾರೆ, ಬಟ್ ಪೇರೆಂಟ್ಸ್ ಇದನ್ನ ಟ್ರಸ್ಟ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇದು ನೀನು ಆನ್ಲೈನ್ ಅಲ್ಲಿ ನೋಡಿದ್ದು ಸುಳ್ಳಾಗಿರ್ಬೋದು ಅಂತ ಹೇಳುವ ಎಷ್ಟೋ ಚಾನ್ಸಸ್ ಇದೆ. ಸೊ ಒಂದು ಲೆಜಿಟಿಮೇಟ್ ಆದ ಮಾಹಿತಿ ಸೋರ್ಸ್ ಬೇಕು ಇವರಿಗೆ. ಕಾಲೇಜ್ ಅಥವಾ ವಿದ್ಯಾಸಂಸ್ಥೆಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಎಂಕರೇಜ್ ಮಾಡಿ ಕರೆಕ್ಟ್ ಮಾರ್ಗದಲ್ಲಿ ತೋರಿಸ್ಬೇಕು. ಮೋರ್ ಇಂಪಾರ್ಟೆಂಟ್ಲಿ, ಈ ಸೊಸೈಟಿಯಲ್ಲಿ ಏನೊಂದು ಗ್ಲಾಮರಸ್ ಇಮೇಜ್ ಇದೆ, ಪರ್ಟಿಕ್ಯುಲರ್ ಆಗಿ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಆಗ್ಬೇಕು ಅಂತ ಒಂದು ಇಮೇಜ್ ಇದೆ, ಅದನ್ನ ಡಾಕ್ಟರ್ ಆಗೋದು ಇಟ್ ಇಸ್ ವೆರಿ ರೆಸ್ಪೆಕ್ಟಬಲ್, ಇಂಜಿನಿಯರ್ ಕೂಡ. ಬಟ್ ಎಷ್ಟೋ ಮಕ್ಕಳು ಈ ರೇಸ್ ಅಲ್ಲಿ ಬಿದ್ದು ಹಿಂದೆ ಬೀಳ್ತಾರೆ. ದಟ್ ಶುಡ್ ನಾಟ್ ಹ್ಯಾಪನ್. ನೆಗೆಟಿವ್ಲಿ ಎಫೆಕ್ಟ್ ಆಗಬಾರ್ದು. ಬೇರೆ ಈ ಆಪರ್ಚುನಿಟೀಸ್ ಇದೆ ಅಂತ ನ್ಯೂಸ್ ಹಾಗೂ ಅಡ್ವರ್ಟೈಸ್ಮೆಂಟ್ ಚಾನೆಲ್ಸ್ ಅವರು ತೋರಿಸ್ಬೇಕು. ಅದಾದ್ಮೇಲೆ ಈ ಪ್ರಚಾರ ಏನಿದೆ, 2 ಎಕ್ಸಾಮ್ಸ್ ಅಥವಾ 3 ಎಕ್ಸಾಮ್ಸ್ ನ ಬಗ್ಗೆ ಮಕ್ಕಳ ಒಂದು ತಲೆಯಲ್ಲಿ ಲೌಡ್ ಸ್ಪೀಕರ್ ತರ ಒಂದು ಇದಾಗ್ತಾ ಇರುತ್ತೆ, ಹೌದು, ಗುಂಗು ಬೀಳ್ತಾ ಇರುತ್ತೆ. ಅದಾಗಬಾರ್ದು. ಅವರು ಹೀಗೆ ಪ್ರತಿಯೊಂದು ಟ್ರೈ ಔಟ್ ಮಾಡಿ ಮತ್ತೆ ಮುಂದೆ ತನ್ನ ಸಿಚುವೇಶನ್ ತೋರಿಸಿದಾಗ ಅದನ್ನ ಓವರ್ಕಮ್ ಮಾಡಿ ಬರುವಂತಹ ಒಂದು ಇದು ತೋರಿಸಿದ್ರೆ ಇಟ್ ಈಸ್ ಪ್ರಾಮಿಸಿಂಗ್. ರಾಕೇಶ್, IAS ಇರ್ಬೋದು, ಐಸರ್ ಇರ್ಬೋದು, ನೈಸರ್ ಇರ್ಬೋದು, ಇಲ್ಲಿ ಅತ್ಯಂತ ಚಂದವಾದಂತಹ ಒಂದು ಅಕಾಡೆಮಿಕ್ ಸಿಸ್ಟಮ್ ಹಾಕೊಂಡಿದ್ದಾರೆ. ಅಂದ್ರೆ ನೀವು ಸೇರುವಾಗ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಕಲಿಸ್ತಾರೆ. 1 ವರ್ಷ ಆದಮೇಲೆ ಒಂದು ಸ್ಪೆಷಲೈಸೇಷನ್ ಬರ್ತದೆ, ಅದು ಬಯಾಲಜಿಯ, ಕೆಮಿಸ್ಟ್ರಿ, ಹೀಗೆ ಆಗ್ತದೆ. ಅಲ್ಲಿಂದ ಮುಂದೆ ಹೊದ್ಕೊಳ್ಳಿ, ಅದು ಬಯಾಲಜಿ ಆದರೆ ಮಾಲಿಕ್ಯುಲರ್ ಬಯಾಲಜಿ, ಸೆಲ್ ಬಯಾಲಜಿ, ಪ್ಲಾಂಟ್ ಬಯಾಲಜಿ, ಹೀಗೆಲ್ಲ ಅಡ್ವಾನ್ಸ್ ಆಗ್ತಾ ಹೋಗ್ತದೆ. ಅಂದ್ರೆ 1 ವರ್ಷಕ್ಕೆ ಸ್ಪೆಷಲೈಸೇಷನ್ ಆಗ್ತಾ ಹೋಗ್ತದೆ. ಅದೇ ಹೊತ್ತಿಗೆ ಇಂಟರ್ ಡಿಸಿಪ್ಲಿನರಿ ಕೋರ್ಸ್ಗಳು ಕೂಡ ಅದಕ್ಕೆ ಬೆಸೆದುಕೊಂಡೇ ಹೋಗ್ತದೆ. ತುಂಬಾ ಚಂದವಾದಂತಹ ಸಿಸ್ಟಮ್. ಇದಕ್ಕೆ ಹೊಂದಿಕೊಳ್ಳಿಕ್ಕೆ ಕೆಲವೇ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗ್ಬೋದು. ಆದರೆ ಮೊದಲಿನಲ್ಲೇ ಅವರನ್ನ ನಾವು ಗ್ರೂಮ್ ಮಾಡಿದರೆ ಸಮಾಜದಲ್ಲಿ ಇದಕ್ಕೆ ಮನಸ್ಸು ಹೊಂದಿಕೊಳ್ಳಬಹುದಲ್ವಾ? ಸೈನ್ಸ್ ಒಂದು ಅತ್ಯಂತ ಇಂಟರ್ ಕನೆಕ್ಟೆಡ್ ಸಬ್ಜೆಕ್ಟ್ ಆಗಿದೆ, ಎಷ್ಟೋ ಕನೆಕ್ಷನ್ಸ್ ಇದೆ. ಆದರೆ ಸ್ಕೂಲ್ ಹಾಗೂ ಈ ಕಾಲೇಜ್ PUC ಅಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಫಿಸಿಕ್ಸ್ ಬೇರೆ, ಅಥವಾ ಶಾಲೆಯಲ್ಲಾದ್ರೆ ಸೈನ್ಸ್ ಬೇರೆ, ಸೋಷಲ್ ಬೇರೆ, ಮ್ಯಾಥ್ಸ್ ಬೇರೆ, ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ. ಆ ಕಂಪಾರ್ಟ್ಮೆಂಟಲೈಸೇಷನ್ ಏನಿದೆ ಅದು ಅವರಿಗೆ ಓದ್ಲಿಕ್ಕೆ ಸಹಾಯ ಆದ್ರೆ ಸರಿ ಮಾಡ್ಕೊಳ್ಳಿ. ಆದ್ರೆ ಅವರು ಟೀಚಿಂಗ್ ಸಿಸ್ಟಮೇ ಹೇಗಿದೆ ಅಂತ ಹೇಳಿದ್ರೆ 2 ಸಬ್ಜೆಕ್ಟ್ ಬೇರೆ ಬೇರೆ ಮಾಡುವ ಕಾರಣ ಮಕ್ಕಳಿಗೆ ಅದರ ಕನೆಕ್ಷನ್ ಅರ್ಥ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಕೋವಿಡ್ ಟೈಮ್ ಅಲ್ಲಿ ICMR ರೆಗ್ಯುಲರ್ಲಿ ರಿಪೋರ್ಟ್ಸ್ ಹೇಳ್ತಿದ್ರಲ್ಲ, ಪ್ರತಿ ವಾರ ಈ ವಾರ ಇಷ್ಟು ಜನರಿಗೆ ಎಫೆಕ್ಟ್ ಆಗಿದೆ, ಇನ್ನು ನೆಕ್ಸ್ಟ್ ವಾರ ಪ್ರೆಡಿಕ್ಷನ್ ಹೀಗಿದೆ, ಈ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಒಂದು ಮಾಡೆಲ್ ಮಾಡ್ತಾರೆ. ಆ ಮಾಡೆಲ್ ಅಲ್ಲಿ ಫಿಸಿಕ್ಸ್ ಉಪಯೋಗ ಆಗುತ್ತೆ, ಮ್ಯಾಥ್ಸ್ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿದೆ ಅಥವಾ ಇಷ್ಟು ಟೈಮ್ ಅಲ್ಲಿ ಇಷ್ಟು ಜನರಿಗೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳಲಿಕ್ಕೆ ದೇ ಹ್ಯಾವ್ ಯೂಸ್ಡ್ ಸ್ಟ್ಯಾಟಿಸ್ಟಿಕಲ್ ಆಕ್ಚುಯಲ್ ಮಾಡೆಲ್ಸ್. ಹಾಗೂ ಡಿಫರೆನ್ಷಿಯಲ್ ಈಕ್ವೇಶನ್ ಫಿಸಿಕ್ಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ಅವರು ಉಪಯೋಗ ಮಾಡ್ತಾರೆ. ಇದೊಂದು ಉದಾಹರಣೆ ಮಾತ್ರ. ಹೀಗಿರೋ ಎಷ್ಟೋ ಫೀಲ್ಡ್ ಅಲ್ಲಿ ದೇರ್ ಇಸ್ ಇಂಟರ್ ಕನೆಕ್ಟೆಡ್ ಇದು. ಸೊ ಅದನ್ನ ಮಕ್ಕಳಿಗೆ ಆ 7th 8th ತಮ್ಮ ಹೈಸ್ಕೂಲಿಗೆ ಎಂಟ್ರಿ ಕೊಡುವಾಗ್ಲೇ ಒಂದು ಇಂಟರ್ ಕನೆಕ್ಟೆಡ್ ಅಪ್ಲೈಡ್ ಬೇಸಿಸ್ ಏನಿದೆ ಅದನ್ನ ಹೇಳಿಕೊಟ್ರೆ ಅವರು ಮುಂದೆ ಬಂದಾಗ ತುಂಬಾನೇ ಚೆನ್ನಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಬಹುದು. ಹೇಗಂತ ಹೇಳಿದ್ರೆ, ಎಷ್ಟೋ ಚಾಪ್ಟರ್ಸ್ ಅಲ್ಲಿ ಅದರ ನಡುವೆ ರಿಲೇಷನ್ ಇರುತ್ತೆ, ಆದ್ರೆ ಟೀಚರ್ಸ್ ಅದನ್ನ ಬೇಕು ಅಂತ ಬಿಡ್ಬೋದು, ಅಥವಾ ಮೇನ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಈಗ ಎಕ್ಸಾಮಿನ ಸಿಸ್ಟಮ್ ಹೇಗಾಗಿ ಅಂತ ಹೇಳಿದ್ರೆ, ಮಕ್ಕಳು ಒಂದು ರೇಸಿಗೆ ಬಿದ್ದು ಬೀಳ್ತಾರೆ, ಮಾರ್ಕ್ಸ್ ಬೇಕು ಅಥವಾ ಒಂದು ಪಾಸ್ ಆಗ್ಬೇಕು ಅಥವಾ ಹೀಗೊಂದು ಬೀಳದೆ ತಮ್ಮ ಆಕ್ಚುಯಲ್ ವಿಜ್ಞಾನ ಅಥವಾ ಜ್ಞಾನದ ಹಿಂದೆ ಹೋಗಿ ಅದನ್ನ ಸ್ವಲ್ಪ ಕಲಿಯೋ, ಸ್ವಲ್ಪ ಎಫರ್ಟ್ಸ್ ಹಾಕಿ. ಇದಕ್ಕೆಲ್ಲ ಜಾಸ್ತಿ ಇದು ಬೇಡ. ತಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಂತೂ ಟೀಚರ್ಸ್ ಅಥವಾ ಪೇರೆಂಟ್ಸಿನ ಗೈಡೆನ್ಸ್ ಅಲ್ಲೇ ತುಂಬಾ ಚೆನ್ನಾಗಿ ಓದಿಕೊಂಡು ಬರ್ಬೋದು. ಸ್ವಲ್ಪ ಎಫರ್ಟ್ ಹಾಕಿ ಈ ಕಂಪಾರ್ಟ್ಮೆಂಟಲೈಸೇಷನ್ ಇಲ್ಲದೆ ಒಂದು ಅಪ್ಲೈಡ್ ಬೇಸಿಸ್ ಅಲ್ಲಿ ಬಂದ್ರೆ ಮಕ್ಕಳಿಗೆ ಮುಂದೆ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಸುಲಭ. ರಾಕೇಶ್, ನೀವು ಆಗ ತಾನೇ ಹೇಳಿದ್ರಿ, ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ಪೇರೆಂಟ್ಸಿಂದ ದೂರ ಇದ್ದು ಬದುಕುವಂತಹದ್ದು. ಇಲ್ಲಿ ಮನೆಯಲ್ಲಿ ಕೂತ ಅಪ್ಪ ಅಮ್ಮನಿಗೂ ದುಃಖ, ಅಲ್ಲಿ ಮಗ ಮಗಳು ಏನ್ ಮಾಡ್ತಾರೋ ಅಂತ. ಇವರಿಗೂ ದುಃಖ, ಅಪ್ಪ ಅಮ್ಮನ ಬಿಟ್ಟು ನಾನು ಹೀಗಿರ್ತೇನೆ ಅಂತ ಅವರಿಗೂ ದುಃಖ. ಇದು ಅಲ್ಲಿ ಆಗೋ ಕಷ್ಟಕ್ಕಿಂತ ಜಾಸ್ತಿ ನಾವು ಮನಸ್ಸಲ್ಲಿ ಯೋಚನೆ ಮಾಡಿಯೇ ಕಷ್ಟ ಆಗೋದು. ಈಗ ನಿಮ್ಮ ವಿಷಯ ಹೇಳಿ. ನೀವು 2 ಮಕ್ಕಳು, ಅಕ್ಕ ಜರ್ಮನ್ಲಿದ್ದಾರೆ, ನೀವು ಮೊಹಾಲಿದ್ದೀರಿ. ನೀವು ಅಲ್ಲಿ ಹೇಗೆ ಹೊಂದಿಕೊಂಡ್ರಿ? ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ಹೊಂದಿಕೊಂಡ್ರು? ಇದು ಈಗ ಎಲ್ಲ ಪಾಲಕರ ಮಕ್ಕಳ ವಿಷಯ. ಪಾಲಕರ ಸಮಸ್ಯೆ ಅಂತ ಹೇಳೋದಿಲ್ಲ, ಎಲ್ಲರೂ ಎದುರಿಸಲೇಬೇಕಾದಂತಹ ಒಂದು ಭವಿಷ್ಯ. ನೀವು ಇದನ್ನ ಹೇಗೆ ಗ್ರಹಿಸಿದ್ರಿ, ಎದುರಿಸಿದ್ರಿ? ಮನೆಯಿಂದ ದೂರ ಹೋಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಆ ಕಂಫರ್ಟ್ ಝೋನ್ ಇಂದ ಹೊರ ಹೋಗಿ ಅಭ್ಯಾಸ ಇರೋದಿಲ್ಲ. ಮನೆಯ ತಿಂಡಿ ಆಗಿರ್ಲಿ, ತಮ್ಮ ಪೇರೆಂಟ್ಸ್ ಒಟ್ಟಿಗೆ ಪ್ರತಿದಿನ ಕೂತು ಮಾತಾಡೋ ಒಂದು ಫೀಲಿಂಗ್ ಇರ್ಲಿ, ಹೀಗಿರೋ ಎಷ್ಟೋ ಇದು ಯು ವಿಲ್ ಮಿಸ್ ಔಟ್ ಆನ್ ದೆಮ್ ಫಾರ್ ಶೋರ್. ಆದ್ರೆ ವಿದ್ಯಾಭ್ಯಾಸಕ್ಕಾಗಿ ಹೊರಗೆ ಹೋಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ
ಅದಕ್ಕೆ ಆ ವ್ಯಾಲ್ಯೂ ನೀವು ಹೇಳಲಿಕ್ಕೆ ಇದಿಲ್ಲ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ವ್ಯಾಲ್ಯೂಬಲ್, ಆಯ್ತಾ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಪೇರೆಂಟ್ಸಿಗೆ ಒಂದು ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಥವಾ ಮಕ್ಕಳು ತಮ್ಮ ಮಕ್ಕಳು ಅಲ್ಲಿ ಹೋಗಿ ಹೇಗಿರ್ತಾರೆ ಅಂತ ಅವರ ಒಂದು ಚಿಂತೆ ಏನಿದೆ ಅದನ್ನ ಓವರ್ಕಮ್ ಮಾಡಬೇಕು. ಮಕ್ಕಳಲ್ಲಿ ಹೋಗಿ ಇದ್ದು ತನ್ನ ಅಭ್ಯಾಸ ಮಾಡಿದ್ರೆ ತಾನೇ ಅವರಿಗೆ ಹೊರಗಿನ ಒಂದು ಪ್ರಪಂಚ ಏನಿದೆ ಅದರ ಒಂದು ಅಭ್ಯಾಸ ಆಗೋದು. ಅದರ ಒಂದು ಯೋಚನೆ ಪೇರೆಂಟ್ಸ್ ಅಲ್ಲಿ ಬರಬೇಕು. ನನ್ನ ಅಕ್ಕನೇ ಮೊದಲೇ ಅವಳು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ, ನಾನು ಅವಳು ಇಬ್ರು ರಾಷ್ಟ್ರಪತಿ ಅವಾರ್ಡ್ ಸ್ಟೂಡೆಂಟ್ಸ್. ನಾವು ಅದೇ ಟೈಮಲ್ಲಿ ಕ್ಯಾಂಪ್ ಅಲ್ಲಿ ಆಗಿರ್ಲಿ ಅಥವಾ ಬೇರೆ ಬೇರೆ ಇಂಥ ಪ್ರಾಜೆಕ್ಟಿಗೆ ಕಾಂಪಿಟೇಷನ್ಸ್ಗೆ ಸ್ವಲ್ಪ ನಮ್ಮ ಪೇರೆಂಟ್ಸ್ ಜೊತೆ ಹೊರಗೆಲ್ಲ ಹೋಗಿ ಅಭ್ಯಾಸ ಇರುವವರು. ಆದ್ರೆ ಅವಳು ತಿರುವನಂತಪುರಂ ಚೂಸ್ ಮಾಡುವಾಗ ಅವಳು ಐಸರಲ್ಲೇ ಕಲ್ತದ್ದು. ಸೊ ತಿರುವನಂತಪುರಂ ಚೂಸ್ ಮಾಡುವಾಗ ಅವಳಿಗೂ ಒಂದು ಸ್ವಲ್ಪ ಚಾಯ್ಸ್ ಕನ್ಫ್ಯೂಷನ್ ಇತ್ತು. ಮನೆಯಿಂದ ಇದು ಇಷ್ಟು ದೂರ, ಇಂಡಿಯಾದ ಸದರ್ನ್ ಮೋಸ್ಟ್ ಪಾಯಿಂಟ್, ಪ್ರತಿದಿನ ಇಲ್ಲಿ ಇದ್ದು ಆಗ್ಬೋದಾ, ಫುಡ್ಡಿಗೆ ಅಡ್ಜಸ್ಟ್ ಆಗ್ಬೋದಾ, ಇಲ್ಲಿನ ಸಿಸ್ಟಮ್ ಹೇಗಿರ್ಬೋದು, ಹೊರಗೆ ಹೋದ್ರೆ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್, ಇದು ಜೆನ್ವಿನ್ಲಿ ತುಂಬಾ ಮಕ್ಕಳ ತಲೆಯಲ್ಲಿ ಇರುತ್ತೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಅಂತ. ಗುಡ್ ನ್ಯೂಸ್ ಇಸ್ ಈಗ ಎಲ್ಲರ ಕೈಯಲ್ಲೂ ಒಂದು ಫೋನ್ ಇದೆ, ಎಲ್ಲರ ಕೈಯಲ್ಲೂ ಒಂದು ಟ್ರಾನ್ಸ್ಲೇಟರ್ ರೆಡಿ ಇದೆ. ನೀವು ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಆಗಬೇಕು, ಬಟ್ ಆ ಮಿನಿಮಲ್ ಎಫರ್ಟ್ ಅಲ್ಲಿ ಎಲ್ಲಿ ಹೋದ್ರೂ ಬದುಕುವಂತ ಒಂದು ಸಿಚುವೇಶನ್ ಏನಿದೆ ಅದು ಈಗ ನಮ್ಮ ಕೈಯಲ್ಲಿದೆ. ಎಲ್ಲಿ ಹೋದ್ರೂ ಒಂದು ಬದುಕುವ ಒಂದು ಇಚ್ಛೆ ಇದ್ದು ಚೆನ್ನಾಗಿ ಕೆಲಸ ಮಾಡೋ ಒಂದು ಇಚ್ಛೆ ಇದ್ರೆ ಮಾಡುವಂತಹ ಮನಸ್ಥಿತಿಯನ್ನ ಓವರ್ಕಮ್ ಮಾಡಬೇಕು. ಅದು ಬಿಟ್ರೆ ನೀವು ಹೇಳಿದಾಗ ಈ ಚಿಂತೆ ತಲೆಯಲ್ಲಿ ಇರುವ ಕಷ್ಟವೇ ಜಾಸ್ತಿ, ಅಲ್ಲಿ ಹೋಗಿ ಆಗುವಂತಹ ಕಷ್ಟ ಜಾಸ್ತಿ ಇಲ್ಲ. ಮತ್ತೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್, ನೀವು ಐಸರ್ ಆಗಿರ್ಲಿ IAS, ಇಲ್ಲೆಲ್ಲ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಹಾಗೆ ಎಷ್ಟೋ ನೂರಾರು ವಿದ್ಯಾರ್ಥಿಗಳು ಭಾರತ ದೇಶದ ವಿವಿಧ ಯಾವ್ದ್ಯಾವ್ದೋ ಮೂಲೆಯಿಂದ ಬರ್ತಾರೆ. ಆದ ಕಾರಣ ಅಲ್ಲಿ ಪರ್ಟಿಕ್ಯುಲರ್ ಆದಂತಹ ಸಿಸ್ಟಮ್ ಅಂತ ಇಲ್ಲ. ಇಷ್ಟು ಬೇರೆ ಜನರಿಂದ ಬೇರೆ ಬೇರೆ ಕಾರ್ನರಿಂದ ಬರೋ ಕಾರಣ ಅಲ್ಲಿ ಎಲ್ಲರಿಗೂ ಗೊತ್ತು. ಸಾಧಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಮ್ಮ ರೀತಿಯ ಪ್ರಾಬ್ಲಮ್ಸ್ ಅನ್ನೇ ಫೇಸ್ ಮಾಡ್ತಾರೆ. ಸೊ ಅಕಾಡೆಮಿಕಲ್ ಅಲ್ಲಿ ಒಂದು ಎನ್ವೈರನ್ಮೆಂಟ್ ಏನಿದೆ ಮಕ್ಕಳ, ಅದೊಂದು ತುಂಬಾನೇ ಚೆನ್ನಾಗಿದೆ. ಕೋಆಪರೇಷನ್ ಆಗಿರಲಿ, ನೀವು ಹೋಗಿ ಇನ್ನೊಬ್ಬನಿಗೆ ಹೆಲ್ಪ್ ಮಾಡೋದು, ಅವ್ರು ಬಂದು ನಮಗೆ ಹೆಲ್ಪ್ ಮಾಡೋದು, ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಅದು ಬಿಟ್ಟರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಅಷ್ಟು ಜಾಸ್ತಿ ಇಲ್ಲ. ಇಂಗ್ಲೀಷ್, ಹಿಂದಿ ಇದೆಲ್ಲ ನಡೆಯುತ್ತೆ. ಅದು ಬಿಟ್ಟರೆ ಫುಡ್ಡಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಪೇರೆಂಟ್ಸ್ ಮಾಡೋ ಆ ಅಮ್ಮನ ಕೈ ಊಟ ಅದೊಂದು ಸಿಗಲ್ಲ. ಬಟ್ ಆ 4 ವರ್ಷ ಅಥವಾ 5 ವರ್ಷ ಅದನ್ನು ಸ್ಯಾಕ್ರಿಫೈಸ್, ನೀವು ನೋಡಿ ಎಷ್ಟೋ 100 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಗುರುಕುಲ ಸಿಸ್ಟಮ್ ಅಲ್ಲೇ ಇದೊಂದಿತ್ತು. ಆ 5-6 ವರ್ಷ ಕಲೀಲಿಕ್ಕೆ ಮನೆಯಿಂದ ಹೊರಗೆ ಹೋಗಿ ಪ್ರಪಂಚ ಸುತ್ತಿ, ಇನ್ನೂ ಚಿಕ್ಕ ಮಕ್ಕಳು, ಹೌದು, ಇನ್ನು ನಮ್ಮಕ್ಕಿಂತ ಎಷ್ಟೋ ಚಿಕ್ಕ ಮಕ್ಕಳು ಹೊರಗೆ ಹೋಗಿ ನೋಡಿ ಆ ಕಲಿಯೋ ಸಿಸ್ಟಮ್ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ರೌಂಡ್ ಡೆವಲಪ್ಮೆಂಟ್ ಏನಿದೆ ಮಕ್ಕಳದ್ದು, ಅದು ತುಂಬಾ ಇಂಪಾರ್ಟೆಂಟ್. ಬರೀ ಪುಸ್ತಕದ ಜ್ಞಾನ ಆಗಲಿ, ಬರೀ ಆರ್ಟ್ಸ್ ಆಗಿರಲಿ, ಬರೀ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲ, ಆಲ್ರೌಂಡ್ ಡೆವಲಪ್ಮೆಂಟ್ ಅದಾಗಬೇಕು ಅಂತ ಆದರೆ ಒಂದು ಇನ್ನೊಬ್ಬ ಮನುಷ್ಯನ ನೋಡಿ ಅವನನ್ನ ಕಲಿತು ಬೇರೆ ದೇಶದ ಬೇರೆ ಒಂದು ರೀಜನ್ನ ಅವರ ಪ್ರಾಬ್ಲಮ್ಸ್ ನೋಡಿ ಆ ಕಂಪ್ಯಾಷನ್, ಕೈಂಡ್ನೆಸ್ ಏನಿದೆ ಅದು ಬರಬೇಕು. ಅಥವಾ ಒಂದು ಒಳ್ಳೆ ಸಿಟಿಸನ್ ಆಗಿ ಡೆವಲಪ್ ಆಗಬೇಕು ಅಂತ ಆದರೆ ಇದೆಲ್ಲ ಕ್ವಾಲಿಟೀಸ್ ಬೇಕು. ಸೊ ಈ 5 ವರ್ಷ ಹೊರಗೆ ಹೋಗಿ ಅಥವಾ 3 ವರ್ಷ 4 ವರ್ಷ ಎಷ್ಟೇ ಇರಲಿ ನಿಮ್ಮ ಕೋರ್ಸ್, ಇಟ್ ಈಸ್ ಅಡ್ವೈಸಬಲ್ ದಟ್ ನೀವು ಹೊರಗೆ ಹೋಗ್ಬೋದು ಅಂತ ಆದರೆ ಅಲ್ಲಿ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಬರೋದೇ, ದಟ್ ಈಸ್ ಅಮೇಝಿಂಗ್ ಫಾರ್ ಯು. ಸರಿ ರಾಕೇಶ್ ಕೃಷ್ಣ, ಬಾಲವಿಜ್ಞಾನಿಯಾಗಿ ನಮ್ಮೆದುರು ನಿಂತ ಪುಟ್ಟ ಹುಡುಗ ಇಂದು ರಾಷ್ಟ್ರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಯುವ ವಿಜ್ಞಾನಿಯಾಗಿ ಪ್ರವರ್ಧಮಾನಕ್ಕೆ ಬಂದಿರುವುದು ನಮಗೆ ಸಂತೋಷದ ವಿಷಯ. ಹಾಗೆಯೇ ನಾಡಿನ ಎಲ್ಲ ಮಕ್ಕಳಿಗೆ ಮಾದರಿಯಾಗಿ ನಿಂತು ನಮ್ಮೆಲ್ಲ ಮಕ್ಕಳು ಕೂಡ ನಿಮ್ಮ ಈ ಮಾದರಿಯನ್ನು ಅನುಸರಿಸಿ ಜೀವನದಲ್ಲಿ ಉನ್ನತಿಗೆ ಬರ್ತಾರಂತ ಭಾವಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ತೆ. ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣದ ಅಗತ್ಯ ಮತ್ತು ಅವಕಾಶಗಳು ಈ ಕುರಿತು ರಾಕೇಶ್ ಕೃಷ್ಣ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.